ನಮಸ್ಕಾರ 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 ನಿಮಗೆ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೋರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ ಏನ್ ಮಾಡ್ತಾ ಇದ್ದೀರಾ? ಸ್ಪೆಷಲ್ ಅಡುಗೆ ಯಾರು ಬರ್ತಾ ಇದ್ದಾರೆ? ಸ್ಪೆಷಲ್ ಅಡುಗೆ ತೋರ್ಸೋಕ್ಕೋಸ್ಕರ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾರೆ JFC ಖ್ಯಾತಿಯ ಕೃಷ್ಣಪ್ಪ ಅವರು. ಅವ್ರು ಹೇಳಿದ್ರಲ್ಲ ಲಾಸ್ಟ್ ಟೈಮು ಈ ಚಾಕ್ನಾ ಸ್ಪೆಷಲ್ ಮಾಡ್ಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಚಾಕ್ನಾದಲ್ಲಿ ಯಾವ್ಯಾವ ರೀತಿ ಚಾಕ್ನಾಗಳಿರುತ್ತೋ ಅದನ್ನೆಲ್ಲ ತೋರ್ಸೋಕ್ಕೋಸ್ಕರ ಕೃಷ್ಣಪ್ಪ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಕಳೆದ ವಾರ ಈ ಚಾಕ್ನಾಗಳ ಮಾಡೋ ಅಂಗಡಿಗಳಿಗೆ ಹೋಗಿ ಒಂದು 20-25 ಅಂಗಡಿಗಳಿಗೆ ಭೇಟಿ ಕೊಟ್ಟು ಯಾವ ರೀತಿ ಚಾಕ್ನಾಗಳನ್ನ ಮಾಡ್ತಾರೆ, ಚಾಕ್ನಾದ ಮಸಾಲೆಗಳೇನು ಅಂತ ತಿಳ್ಕೊಂಬಂದು ಒಂದು ಚಾಕ್ನ ತೋರಿಸಿದ್ರು. ಇವತ್ತೊಂದು ಚಾಕ್ನ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ಅವರ ಹೆಂಚು ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾವು ಕೃಷ್ಣಪ್ಪ ಅವರೇ ಹೆಂಚು ಬಿಟ್ಟು ಹೋಗ್ರಿ ಸ್ವಾಮಿ, ನಾವೇನು ಮಾಡ್ಕೊಳ್ಳಲ್ಲ ಚಾಕ್ನ ಈಕ್ನ ಅಂದ್ರೆ ಇಲ್ಲ ಸರ್, ನಾವು ಚಾಕ್ನ ಆ ಹೆಂಚು ಆ ಕುರ್ಪಿ ಎಲ್ಲ ನಮ್ಮ ಜೊತೆಗೆ ಇರಬೇಕು ಅಂತ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಕೃಷ್ಣಪ್ಪ ಬನ್ರಿ ಇಲ್ಲಿ ರೀ. ಅಯ್ಯೋ ಕರ್ಮ, ಇದೇನು ಎತ್ಕೊಂಡು ಓಡಾಡ್ತಾ ಇದ್ದೀರಾ ಬೆಳಗ್ಗೆ ನೀವು? ಏನ್ರಿ ಅದ್ರಿ? ಇಡ್ರಿ ಫಸ್ಟ್ ಇಲ್ಲಿ ರೀ. ಇಲ್ಲ ಅಯ್ಯೋ ಇಡ್ರಿ. ಅದೇನು ಹೆಂಚೇನು ಸೌದೋಗ್ಬಿಡ್ತದ ಅಥವಾ ನಾವೇನು ಮನೇಲಿ ತೊಗೊಂಡಾಗ ಏನಾದ್ರು ದೋಸೆ ಉಳ್ಕೊಂಡ್ಬಿಡ್ತೀವ ಇದ್ರ ಮೇಲೆ? ಇದು ಒಗ್ಗರಣೆ ಡಬ್ಬಲ್ಲಿ ನಮ್ಮದು ಬ್ರ್ಯಾಂಡ್ ಆಗಿದೆ ಇದು. ಹೌದು, ಚಾಕ್ನ ಹೆಂಚು ಇವ್ರದ್ದು ಬ್ರ್ಯಾಂಡ್ ಆಗ್ಬಿಡಿಯಂತೆ. ಓಕೆ, ಏನ್ ಚಾಕ್ನ ಮಾಡ್ತಾ ಇದೀರಾ ಚಂದ್ರಪ್ಪ? ಚಿಕನ್ ಅಲ್ಲಿ ಗುಂಡ್ಕಾಯಿ ಮತ್ತು ಲಿವರ್ ಬಳಸಿ ಚಾಕ್ನ ಮಾಡೋಣ. ಅಂದ್ರೆ ನನಗೆ ಗೊತ್ತಿಲ್ಲ, ಯೂಶಲಿ ನಾನು ಚಾಕ್ನ ಅಂಗಡಿಗೆ ಹೋಗಿಲ್ಲ. ಅಂದ್ರೆ ಒಂದೊಂದೊಂದೊಂದು ಮಾಂಸದ ಒಂದು ಚಾಕ್ನಗಳು ಇರ್ತದೆ ಸರ್? ವೆರೈಟಿ ಇರ್ತದೆ. ಎಷ್ಟು ವೆರೈಟಿ ಇರ್ತದೆ? ಸುಮಾರು ಒಂದು 15 ವೆರೈಟಿ ಇದೆ. ಏನ್ ಚಾಕ್ನಕ್ಕೆ? ಹೌದು ಸರ್, ಚಾಕ್ನ 15 ವೆರೈಟಿ ಇದೆ. 6 ಪೀಸ್ ಇದೆ, ಇದಿದೆ, ಲಿವರ್ ಇದೆ, ದೊಮ್ಮೆ ಇದೆ. ಇನ್ನು ತೋರ್ಸುವ, ಈಗಲೇ ಹೇಳ್ಬಿಟ್ರೆ ಎಲ್ಲ ನಮಗೆ ಗೊತ್ತಿಲ್ಲ. ಫಸ್ಟ್ ತಿಳ್ಕೊಬೇಕಲ್ಲ ಚಾಕ್ನ 15 ತರ ಇದೆ. ಕಳೆದ ವಾರ ಒಳ್ಳೆ ಒಂದು ಮಟನ್ ಲಿವರ್ ಅನ್ನ ಹಾಕಿ ಒಂದು ಅದ್ಭುತವಾಗಿರುವಂತಹ ಚಾಕ್ನ ಮಾಡ್ಕೊಟ್ಟಿದ್ರು. ಇವತ್ತು ಏನಾಗ್ತಾ ಇದ್ದೀರಾ? ಇವತ್ತು ಚಿಕನ್ ಲಿವರ್ ಗುಂಡ್ಕಾಯಿ 2 ಮಿಕ್ಸ್ ಮಾಡಿ ಮಾಡೋಣ. ಚಿಕನ್ ಲಿವರ್ ಚಾಕಣ ಬೇಕಾಗುವ ಸಾಮಗ್ರಿಗಳು: ಗುಂಡೆಕಾಯಿ, ಲಿವರ್, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಎಣ್ಣೆ ಹಾಕ್ಲಾ ಫಸ್ಟ್? ಹಾಕಿ ಸರ್. ಎಣ್ಣೆ ಕಾಯ್ತಾ ಇರಲಿ. ಸಾಕ ಎಣ್ಣೆ? ಸಾಕು ಸರ್. ಓಕೆ ಸರ್. ಇದು ಏನಿದು? ಗುಂಡ್ಕಾಯಿ. ಏನು ಚಿಕನ್ದು ಗುಂಡ್ಕಾಯಿ ಬೇಯಿಸ್ಕೊಂಡ್ಬಿಡ್ಬೇಕು. ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡು ತಂದ್ಬಿಟ್ಟಿದ್ದೀರಾ? ಯಾಕೆಂದ್ರೆ ಇದರಲ್ಲಿ ಬೇಗ ಬಯಲಾಗಲ್ಲ ಅದು. ಆಕ್ಚುಲಿ ಅಲ್ಲೇನ್ ಮಾಡ್ತಾರೆ? ಅಲ್ಲೂ ಹಾಗೆ ಬೇಯಿಸಿಟ್ಟಿರ್ತಾರೆ. ಬೇಯಿಸಿಟ್ಬಿಟ್ಟು ಸ್ವಲ್ಪ ಹಾಕ್ತಾರೆ, ಸ್ವಲ್ಪ ಹಾಕ್ತಾ ಇರ್ತಾರೆ, ಕೇಳದಷ್ಟು ಹಾಕೊಡ್ತಾರೆ. ಓಕೆ ಓಕೆ. ಬೇಯಿಸಿರ್ತಾರೆ. ಓಕೆ. ಇದು ಬೇಯದಂತ ವಸ್ತು ಸ್ವಲ್ಪ ಆರ್ಡರ್ ಜಾಸ್ತಿ ಇರ್ತದಲ್ಲ, ಓಕೆ, ಬೇಯಿಸ್ಕೋಬೇಕು. ಒಳ್ಳೇದಾಯ್ತು. ಓಕೆ, ಇದು ಇಲ್ಲಿರ್ಲಿ. ಇದು ಲಿವರ್, ಇದು ಚಿಕನ್ ಲಿವರ್. ಇದು ಇದೇನು ಬೇಯಿಸ್ಕೋಬೇಕಾಗಿಲ್ಲ, ರೆಡಿ ಇರ್ತಂಗೆ. ಅಲ್ಲ, ಅಲ್ಲೇ ಎಣ್ಣೆನೆಲ್ಲ ಬಾಯ್ಲಾಗ್ಬಿಡುತ್ತೆ ಇದು. ಅಯ್ಯೋ, ಬೇಯಿಸ್ಕೊಳ್ಳೋದು ಬೇಡವಾ? ಎಲ್ಲ ಅದು ಎಣ್ಣೆಲ್ಲ ಫ್ರೈ ಆಗ್ಬಿಡುತ್ತೆ. ಹಂಗಂತೀರಾ? ಹೌದು. ಮಾಡಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೋಬೇಕಾ ಇದನ್ನ? ಒಂದು ಸರ್ ಸಣ್ಣದಾಗಿ. ಓಹೋ ಬೇಯಿಸಿಲ್ಲ? ಬೇಯಿಸಿಲ್ಲ, ಗುಂಡ್ಕಾಯಿ ಮಾತ್ರ ಬೇಯಿಸಿರೋದು. ಇದ್ರದ್ದು ಟೇಸ್ಟ್ ತಿನ್ಬೇಕು, ಚಾಕ್ನದ್ದು ಅದ್ರ ಮಜಾನ ನೋಡ್ಬೇಕು, ಅದ್ಭುತವಾಗಿರುತ್ತೆ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಓಕೆ, ಆಯ್ತಾ? ಇದು ಬೇಯಿಸಿರೋದು ಗುಂಡ್ಕಾಯಿ ಇದು. ಓಹೋ, ಕಡ್ಡಿ ಥರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಓಕೆ ಓಕೆ ಓಕೆ. ಇದು ಹಾಕೊಳ್ಳೋಣ. ಹಾಕ್ಬಿಡೋದಾ? ಹ್ಞೂ ಸರ್. ಕಟ್ ಮಾಡಿರುವಂಥ ಚಿಕನ್ ಲಿವರ್. ಓಹೋ, ಚಾಕ್ನಾ ಸ್ಪೆಷಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಕ್ನಾ ಸ್ಪೆಷಲಿಸ್ಟ್ಗಳ ಹತ್ರ ಹೋಗಿ ಸುಮಾರು ಒಂದು 5-6 ದಿನಗಳ ಕಾಲ 25-30 ಜನಗಳನ್ನ ಭೇಟಿ ಮಾಡಿ ಅಲ್ಲಾಕುವಂಥ ಖಾರ ಉಪ್ಪಿನ ಬಗ್ಗೆ ತಿಳ್ಕೊಂಡು ಬಂದ್ ಮಾಡಿದವ್ರೆ ನಗ್ತಾ ಇದ್ರಂತೆ. ಏನು ಸ್ವಾಮಿ, ಟಿವಿಲಿ ಬರ್ತೀರಾ, ಬಿರಿಯಾನಿ ಎಲ್ಲ ಮಾಡಿ ತೋರಿಸ್ತೀರಾ, ಚಾಕ್ನಾ ಬರೋಕ್ಕಿಲ್ವಾ ನಿಮಗೆ ಅಂತ ಹೇಳ್ತೀವಿ ಅಂತ. ಹಂಗಲ್ಲ, ನಾನು ಹೇಳಿದ್ದೆ. ಯಾಕಂದರೆ ನಾವೇನಾದರೂ ಮಾಡಿದ್ರೆ ಅಲ್ಲಿ ಹೆಂಗೆ ಮಾಡ್ತಾರೋ ಅದನ್ನೇ ಮಾಡಿ ತೋರಿಸ್ಬೇಕು. ನಮಗೂ ಬರುತ್ತೆ ಅದೇ ಖಾರ ಉಪ್ಪಲ್ಲ, ಅದು ಬೇರೆ ಟೇಸ್ಟೇ ಬೇರೆ ಇರುತ್ತೆ. ಮುಚ್ಬಿಡೋಣ ಸರ್, ಒಂದು 2 ಸೆಕೆಂಡ್ ಮುಚ್ಚಬೇಕದು. ಮುಚ್ಚಿದ್ರೇ ಚೆನ್ನಾಗಿರೋದು. ಹಂಗಂತೀರಾ? ಹೌದು. ಓಕೆ, ಮುಚ್ಬಿಡ್ಲಾ? ಮುಚ್ಚಿ ಸರ್. ಓಕೆ, ನೆಕ್ಸ್ಟು. ಯಾಕಂದರೆ ಇಲ್ಲಿ ನಮಗೆಲ್ಲ ಗೊತ್ತು, ನಾವು ಕಲಿಯೋದು ಬೇಕಾಗಿಲ್ಲ, ನಾವು ಬಂದ್ಬಿಟ್ಟಿದ್ದೀವಿ ಆ ಥರ ಸೀನ್ ಎಲ್ಲ ಏನೂ ಇಲ್ಲ. ಒಂದಕ್ಕಿಂತ ಒಂದು ರುಚಿ ಇರುತ್ತೆ. ಈರುಳ್ಳಿ ಹಾಕೊಳ್ಳೋಣ. ಇದಕ್ಕಾ? ಹೌದು, ಹಾಕಿ. ಒಳ್ಳೆ ಈರುಳ್ಳಿ. ಟೊಮೊಟೊ ಹಾಕೊಳ್ಳೋಣ. ಹಾಕಿ ಹಾಕಿ ಹಾಕಿ. ಆಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ. ಸೊಪ್ಪು 2 ಥರ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು. ಹಾಕಿ ಹಾಕಿ. ಪುದೀನ ಸೊಪ್ಪು. ಸೊಪ್ಪೆಲ್ಲ ಹಾಕ್ತಾರೆ ಸರ್ ಅವರು? ಎಲ್ಲ ಹಾಕ್ತಾರೆ ಸರ್. ಏನು ಹಿಂಗೆ ಅಂತೀರಾ? ಹೌದಾ? ತೆಗೆದು ಹೊಡಿತಾ ಇರ್ತಾರೆ ಪಟಾಪಟ್ ಅಂತ. ಏನದು ಹಳೆ ಬಿಸ್ನೆಸ್ ಅಲ್ವಾ ಸರ್? ಅದು ಹೊಸ ಬಿಸ್ನೆಸ್ ಅಲ್ಲ. ಅಲ್ಲ, ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ. ಹಾಕಿ ಸರ್. ಹಿಂಗೆ ಹಾಕ್ತಾರದಲ್ಲ ಅವರು? ಎಲ್ಲ ಹಂಗೆ ಹಾಕೋದು, ಏನು ರುಬ್ಕೊಳ್ಳೋದೇನಿರಲ್ಲ. ಎಲ್ಲ ಡ್ರೈ ಇರ್ತದೆ. ಮುಚ್ಚ ಹಾಕ್ತೀರಾ? ಮುಚ್ಚಂತ ಸ್ವಲ್ಪ. ಓಕೆ 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 ಸರ್, ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ಸ್ವಲ್ಪ. ಹಾಕಿ ಸರ್. ಪೆಪ್ಪರ್ ಪೌಡ್ರು ಸ್ವಲ್ಪ ಕಳೆ ಬಂತು, ಚಾಕ್ನ ಕಳೆ ಬಂತು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರಲ್ಲ? ಖಾರ ಬೇಕು. ಚಾಕ್ನ ಎಲ್ಲ ಸಪ್ಪೆ ಇರಂಗೆ ಇಲ್ಲ. JFC ಗರಂ ಮಸಾಲ ಹಾಕೋಣ ಸ್ವಲ್ಪ.
ಓಕೆ. JFC ಗರಂ ಮಸಾಲ 13ಕ್ಕಿಂತ ಹೆಚ್ಚು ಮಸಾಲಾ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಗರಂ ಮಸಾಲ 1 kgಗೆ ಕೇವಲ 1 ಸ್ಪೂನ್ ಹಾಕಿದ್ರೆ ಸಾಕು. ದಶಗುಣಿ ಥರ ಇದು, ಯಾವುದಕ್ಕೆ ಬೇಕಾದ್ರೆ ಹಾಕೋಬಹುದು. ತುಂಬ ಅದ್ಭುತವಾದಂಥ ರುಚಿ ಕೊಡುವಂಥ ಗರಂ ಮಸಾಲ ನಮ್ಮ JFC ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಕ್ನಾಗ ಆಗ್ತಾ ಇದ್ದಾರೆ JFC ಕೃಷ್ಣಪ್ಪನವರು. ಸ್ವಲ್ಪ ಆಯಿಲ್ ಹಾಕಿ ಹಂಗೆ. ಓಕೆ. ಸಾಲ್ಟ್ ಹಾಕೋಣ. ಚಾಕ್ ರೆಡಿ ಆಯ್ತಲ್ಲ ಹೆಚ್ಚು ಕಡಿಮೆ? ಚಿಕನ್ ಇನ್ನೊಂದು ಸರಿ ಮುಚ್ಚಿಬಿಟ್ಟು ತೆಗೆದ್ರೆ ಆಯಿತು. ಹೌದಾ? ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟ್ ನೋಡ್ಬಿಡೋಣ. ಸಾಲ್ಟ್ ನೋಡ್ಬಿಟ್ರೆ ಚಾಕ್ನ ರೆಡಿ. ಒಂದು 2 ನಿಮಿಷ ಮುಚ್ಚಿ ಸಾಕು. ಮುಚ್ಬೋಣ? ಮುಚ್ಚಿಬಿಡಿ. ಬಿಡಿ. ಫೈನಲ್ ಆಗಿ ಚಿಕನ್ ಚಾಕ್ನ. ವೆರಿ ಗುಡ್ ಸರ್. ಎಣ್ಣೆ ಬಿಟ್ಟೋಯ್ತು. ಹಿಂಗೆ ಸರ್ ಬರ್ಬೇಕು ಹೊಗೆಯಲ್ಲಿ. ಹೊಗೆ ಬರ್ಬೇಕಾ? ಹಿಂಗೆ ಹೊಗೆ ಬರ್ತಾ ಇರಬೇಕು. ಓಕೆ. ಹಿಂಗೆ ನಿಂತಿರ್ಬೇಕು. ಹಂಗೆ ಜೇಬಿಂದ ತೆಗೆದು 50 ರೂಪಾಯಿ ಹೊಡಿಬೇಕು. ಹಾಂ ತಗೊಳ್ಳಿ. 50 ರೂಪಾಯಿ ಕೊಡೋಣ. ಎಷ್ಟು ಕೊಡ ಸರ್? ಒಂದು 50 ರೂಪಾಯಿ ಸಾಕು. 50 ರೂಪಾಯಿ ಸರ್. ನಿಮ್ಗೆ ಜಾಸ್ತಿ ಕೊಡ್ತಾ ಇದ್ದೀನಿ, ನಮ್ಮವ್ರು ಅಂತೇಳಿ. ಏನೋ ಮಾಡಿ ಸ್ವಾಮಿ. ಓಕೆ. ಏನೋ ಸ್ವಲ್ಪ ಹಿಂಗೆ ಮಿಸ್ ಆಗಿ ಬಂದ್ಬಿಟ್ಟಿರ್ತೀವಿ. ಇದು ಚಾಕ್ನ ಸ್ಟೈಲು. ಇವತ್ತು ಖಾರ ಎಲ್ಲ ಸಖತ್ ಖಡಕ್ ಹಾಕಿದ್ದೀನಿ. ನೀವು ಸರಿ ಖಾರ ಇಲ್ಲ ಅಂತ ಹೇಳಿದ್ರಿ. ಈಗ ಹೆಂಗಿದೆ? ಅದ್ಭುತ. ಬಾಯಿ ರುಚಿಯಾಗಿ ಬೇಕು ಅಂದ್ರೆ ಚಾಕ್ನ ಒಳ್ಳೆ ಚಾಕ್ನ. JFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನ ರೆಡಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಒಂದು ತಿನ್ನಕ್ಕೆ, ಒಂದು ತೋರ್ಸಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ JFC ಖ್ಯಾತಿಯ ಕೃಷ್ಣಪ್ಪನವರು ಚಿಕನ್ ಚಾಕ್ನವನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮನೇಲೆ ಚಾಕ್ನ ತಯಾರು ಮಾಡ್ಕೊಳ್ಳಿ. ಚಿಕನ್ ಲಿವರ್ ಚಾಕಣ ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಬೇಯಿಸಿದ ಗುಂಡೆಕಾಯಿ, ಲಿವರ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಕಸೂರಿ ಮೇಥಿ ಹಾಕಿ ಬಾಡಿಸಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಎಣ್ಣೆ ಹಾಕಿ ಚೆನ್ನಾಗಿ ಹುರಿದರೆ ಚಿಕನ್ ಲಿವರ್ ಚಾಕಣ ಸವಿಯಲು ಸಿದ್ಧ. ಕೃಷ್ಣಪ್ಪ, ಅದ್ಭುತವಾಗಿದೆ. ಒಳ್ಳೆ ಚಾಕ್ನ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ದಯವಿಟ್ಟು ಒಂದ್ಸರಿ ಮಾಡ್ಕೊತೀನಿ. ಇವೆಲ್ಲ ತುಂಬ ಹಳೆ ಅಡುಗೆ ರೀ. ಕೆಲವೇ ಜನಗಳು ಮಾತ್ರ ಇದನ್ನು ತಿಂತಾ ಇದ್ರು. ಮನೆ ಮಾಡ್ತವ್ರಿಗೆಲ್ಲ ಇದು ಗೊತ್ತೇ ಇಲ್ಲ ಬಿಡಿ, ಈ ರುಚಿನೇ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಒಗಂಡಬಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಹೆಚ್ಚು ಕಡಿಮೆ ನಮಗೆ ಒಂದು 3000ಕ್ಕಿಂತ ಜಾಸ್ತಿ ಜನ ಒಂದು ವಾರದಲ್ಲಿ ಫೋನ್ ಮಾಡಿದ್ದಾರೆ ಕೃಷ್ಣಪ್ಪ ಅವ್ರಿಗೆ. ತುಂಬ ಚೆನ್ನಾಗಿತ್ತು ನಿಮ್ಮ ಹೋಟ್ಲಲ್ಲಿ ಮಾಡಿ ಅಂತ. ಅವ್ರಿಗೆ ಆಶ್ಚರ್ಯ. ನಾನು ಹೇಳಿದೆ, ಸರ್ ತುಂಬ ಅಡುಗೆಗಳು ಮನೇಲಿ ಮಾಡ್ಕೊಳಕ್ಕಾಗಲ್ಲ. ಯಾರೋ ಗಂಡಸ್ರೊಳಗೆ ತಿನ್ಕೊಂಡ್ ಬಂದ್ಬಿಡ್ತಾರೆ. ಹೆಂಗಸ್ರೆಲ್ಲ ಎಲ್ಲಿ ತಿನ್ನಕ್ಕೆ ಸಾಧ್ಯ? ಆ ಸ್ಥಳಕ್ಕೆ ಹೋಗೋಕ್ಕೆ ಆಗಲ್ಲ. ಆದ್ರಿಂದ ದಯವಿಟ್ಟು ಕಲ್ತ್ಕೊಂಬನ್ನಿ ಅಂತ ಹೇಳಿದ್ವಿ. 3000ಕ್ಕಿಂತ ಜಾಸ್ತಿ ಫೋನ್ ಬಂದಿರೋಂಥ ಒಳ್ಳೆ ಅಡುಗೆ ಇದು. ತುಂಬ ಸಖತ್ತಾಗಿದೆ. ಈ ಥರ ಅಡುಗೆ ಕಲ್ತ್ಕೋಬೇಕು, ತಿನ್ಕೋಬೇಕು, ಕೃಷ್ಣಪ್ಪ ಅವ್ರ ಅಂಗಡಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಕೃಷ್ಣಪ್ಪ ಅವರೇ ನಂಬರ್ ಹೇಳಿ. 94 810 36 202 ಫೋನ್ ಮಾಡಿ. ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಎಂಚು ಬಿಟ್ಬಿಟ್ಟು ಹೋಗ್ಬೇಕು ನೀವು ಇವತ್ತು. ಸರ್ ಬೇಕಾದ್ರೆ ಚಾಕ್ನ ದಿನ ಬಂದು ಮಾಡ್ಕೊಡ್ತೀನಿ, ಎಂಚು ಮಾತ್ರ ಬಿಡಲ್ಲ ಅಂತ ಇದ್ದಾರೆ. ಮಾಡಿಸ್ಕೊಳ್ತೀವಿ, ಹೋಗಿ, ನಮ್ಗೆ ಗೊತ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕೃಷ್ಣಪ್ಪ. ಮುಳ್ಳಿಯವರೇ, ನಾವು ಅಡುಗೆ ಮಾಡ್ತೀವಿ, ಜೊತೆಗೆ ಅಲ್ಲನ್ನು ಉದುರಿಸ್ತೀವಿ ಅಂತ ಹೇಳಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಮ ಹೆಸರು? ಜಯಶ್ರೀ. ಜಯಶ್ರೀ, ಏನ್ ಮಾಡ್ಕೊಂಡಿದ್ದೀರಿ? ಡೆಂಟಲ್ ಸರ್ಜನ್. ಗೊತ್ತಾಯ್ತ್ರಿ ನಮ್ಗೆ, ನಿಮ್ಮ ಹಲ್ಲು ನೋಡಿದಾಗಲೇ ಗೊತ್ತಾಯ್ತು ನೀವು ಸರ್ಜನೇ ಇರಬೇಕು ಅಂತ. ಓಕೆ, ಯಾವ್ದಾರು ಹಲ್ಲು ಕಿತ್ತಿದ್ದೀರಿ? ಕಿತ್ತಿದ್ದೀರಾ? ಮತ್ತೆ ಕಿತ್ತಿದ್ದೀರಾ ನೀವು ಇಲ್ಲಿ ತನಕ? ಮನುಷ್ಯಂದು? ಬದುಕಿರೋ ಅಂತ ಮನುಷ್ಯಂದು 50 ಜನ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಓಕೆ, ತಿರ್ಗಿ ಅಲ್ಲಿ ಬೆಳೆದಿದ್ಯಾ ಅವ್ರಿಗೆ? ಹಲ್ಲು ಬೆಳೆಯಲ್ಲ ಮತ್ತೆ. ಒಂದ್ಸರಿ ಕಿತ್ತರೆ ಬೆಳೆಯಲ್ವಾ? ಬೆಳೆಯಲ್ಲ. ಸಣ್ಣ ಮಕ್ಳಿದ್ದಾಗ ಮಾತ್ರ ಕಿತ್ತರೆ ಬೆಳೆಯುತ್ತೆ, ಆಮೇಲೆ ಉದುರಿಸ್ಕೊಂಡ್ರೆ ಮುಗಿದೋಯ್ತು ಕತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜಯಶ್ರೀ ಬಂದಿದ್ದೀವಿ. ಜಯಶ್ರೀ, ಏನ್ ಮಾಡ್ತಾ ಇದೀರಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ? ಸಿರಿಧಾನ್ಯಗಳ ಕಿಚಡಿ. ಸಿರಿಧಾನ್ಯಗಳ ಕಿಚಡಿ ಮಾಡ್ತಾ ಇದ್ದೀರಾ? ಏನೇನ್ ತಂದಿದ್ದೀರಾ ಮಾಡಕ್ಕೆ ಹೇಳಿ ಮೇಡಮ್. ಸಿರಿಧಾನ್ಯಗಳ ಕಿಚಡಿ ಬೇಕಾಗುವ ಸಾಮಗ್ರಿಗಳು: ನವಣೆ, ಸಾಮೆ, ಬರಗು, ತೊಗರಿಬೇಳೆ, ಜೀರಿಗೆ, ಬದನೆಕಾಯಿ, ಆಲೂಗೆಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ತುಪ್ಪ, ಉಪ್ಪು, ಎಣ್ಣೆ. ಅದು ಬರಗು, ಸಾಮೆ ಯಾರು ತಿಂದಿದ್ದು ನಮ್ಮ ಗುರುಜಿ ತೋರಿಸ್ಬಿಟ್ಟು ಇವೆಲ್ಲ ತಿನ್ನಂಗಾಗ್ಬಿಟ್ಟಿದೆ ನಮ್ಮ ಕತೆ. ಶ್ರೀಧಾತು ಆರ್ಗ್ಯಾನಿಕ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಇವನ್ನೆಲ್ಲ ಉಪಯೋಗಿಸಿ ಮಾಡಿ ಆರೋಗ್ಯಕರವಾದಂಥ ಅಡುಗೆ ಇದು.
ಶುಗರ್ ಕಂಪ್ಲೇಂಟ್ ಇರೋರಿಗೆ ಇದನ್ನ ತಿನ್ನಕ್ ಶುರು ಮಾಡಿದ್ರೆ 2 ತಿಂಗಳೊಳಗೆ ಶುಗರ್ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ರೆ ಮಿಲೆಟ್ಸ್ ಅಂತ ಕರೀತಾರೆ ಇದನ್ನ, ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳನ್ನ ಹಾಕಿ ಒಂದು ಕಿಚಡಿ ಮಾಡ್ತಾ ಇದೀರಾ. ನೀವು ಯಜಮಾನ ಮಾಡ್ಕೊಡ್ತೀರಾ ಇದನ್ನ? ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ಓಕೆ, ನಿಮ್ಮ ಯಜಮಾನ ಹೆಸರೇನು? ದಿಲೀಪ್ ಅವ್ರು ಯಾವ ತರ ಇದು ಮಾಡ್ಕೊಟ್ಟಿದ್ದೀರಾ? ಮೊನ್ನೆನೂ ಮಾಡಿದ್ದೆ, ತಿಂದಿದ್ರಲ್ಲ. ಪಾಪ ಇನ್ನೇನ್ ಮಾಡ್ತಾರೆ? ಎಷ್ಟು ದಿನ ಮದುವೆ ಆಗಿ? 8-9 ತಿಂಗಳಾಯ್ತು. ಪಾಪ 8-9 ತಿಂಗಳಲ್ಲಿ ಏನ್ ಹಾಕಿದ್ರು ತಿಂತಾ ಇರ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ಏನ್ ತಿಂತಾ ಇದೀವಿ ಅಂತ. ಗೊತ್ತಾಗಬೇಕಂದ್ರೆ 3 ವರ್ಷ ಬೇಕಾಗುತ್ತೆ. ಪರವಾಗಿಲ್ಲ, ಯಜಮಾನರು ತಿನ್ನಿದ್ದಾರೆ ಅಂದ್ರೆ ಆರಾಮಾಗಿ ನಾವು ತಿನ್ಬೋದೇನೋ ಅನ್ಕೊಂಡಿದ್ವಿ. ತೊಗೊಳ್ಳಿ ಮೇಡಮ್, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಜಯಶ್ರೀ ಅವರೇ, ಫಸ್ಟ್ ಕಡಾಯಿ. ಇವಾಗ ನಿಮ್ಮ ಹತ್ರ ಅಲ್ಲೂ ದುರ್ಸ್ಕೋಬೇಕು ಅಂದ್ರೆ ಎಲ್ಲಿ ಬರ್ಬೇಕು ನಾವು? ನಾ ಇನ್ನ ಕೋರ್ಸ್ ಓದ್ತಾ ಇದ್ದೀನಿ. ಇನ್ನೂ ಓದ್ತಾ ಇದ್ದೀರಾ? ಬದುಕೊಂಡೆ ನಾನು. ಬನ್ನಿ, ನಾಳೆನೇ ಉದುರಿಸ್ತೀವಿ ಅಂದ್ರೆ ಗತಿ ಏನಾಗ್ತಿತ್ತು ನಮ್ದು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕಡಾಯಿ ಬೇಕು. ಕಡಾಯಿ ಏನಕ್ಕೆ? ಇದು ಹುರ್ಕೊಳಕ್ಕೆ. ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ನಾವು ಉಪಯೋಗಿಸುವಂತ ಸಕ್ಕರೆ, ಅಕ್ಕಿ, ಬೆಲ್ಲ, ಬೇಳೆಗಳೆಲ್ಲನೂ ಸಹ ತ್ರಿಧಾತು ಆರ್ಗ್ಯಾನಿಕ್ ಇಂದ ಬಂದಿರತಕ್ಕಂಥದ್ದೇ. ಇನ್ಮೇಲೆ ಫುಲ್ ಆರ್ಗ್ಯಾನಿಕ್ ಫುಡ್, ಫುಲ್ ಸ್ಲಿಮೆ. ಒಂದ್ ಕೈ ಇಡಿ ಸಾಕು. ಬರಗು ಕೈ ಹಿಡಿನ? ಒಂದ್ ಕೈ ಇಡಿ ಹಾಕ್ಬೇಕು. ಒಂದೊಂದ್ ಕೈ ಹಿಡಿ. ಓಕೆ, ಅದೇನ್ ಲೆಕ್ಕ ಅದು? ಅದು ಹಂಗೆ ಸಾಕ? ಇದೇನಿದು ಫಸ್ಟ್ ಹಾಕ್ತಾ ಇರೋದು ನಾವು? ಬರಗು. ಒಂದೊಂದೇ ಉರ್ಕೊಳ್ತೀರಾ ಅಥವಾ 3 ಇಲ್ಲ, ಒಂದೊಂದಾಗೇನೆ. ಓಕೆ, ಕಿಚಡಿ ಅಂದ್ರೆ ಎಲ್ಲ ಒಟ್ಟಿಗೆ ಹಾಕತ್ತಾನೆ? ಅದು ಲಾಸ್ಟ್ ಎಲ್ಲ ಆಮೇಲೆ ಹಾಕೋದು. ಓಕೆ. ಅಮ್ಮನ ಮನೆ ಇರೋದಲ್ಲಿ? ರಾಜರಾಜೇಶ್ವರಿ ನಗರ್. ಯಜಮಾನ್ರ ಮನೆ ಇರೋದು? ಅವ್ರದ್ದು ಅಲ್ಲೇ ರಾಜರಾಜೇಶ್ವರಿ. ಅದೇಂಗ್ರಿ? ಅದಂಗೆ ಸಾಕು. ಸಾಕ ಮೇಡಮ್? ಹಾಕೋಣ ಇದಕ್ಕೆ. ನೆಕ್ಸ್ಟ್ ಸಾಮೆ. ಇದು ಸಾಮೆ ಅಂತ. ಈ ಸಿರಿಧಾನ್ಯಗಳಲ್ಲಿ ಇದು ಕೂಡ ಒಂದು ಧಾನ್ಯ. ಒಂದೊಂದು ಇಡಿ ಒಬ್ಬೊಬ್ರಿಗೆ ಸಾಲುತ್ತಾ ಇದು? ಒಬ್ಬರಿಗೆ 3 ಇಡಿನಾ? ಹಂಗೇನಿಲ್ಲ, ಒಂದು ಫ್ಯಾಮಿಲಿಗೆ ಸಾಕಾಗುತ್ತೆ. 4 ಜನ 5 ಜನ. ಓಹೋ, ತೊಗರಿ ಬೇಳೆನೂ ಹಾಕ್ತೀನಲ್ಲ ಆಮೇಲೆ. ಇದಕ್ಕೆ ಬರಗು ಆಯ್ತು, ಸಾಮೆ ಆಯ್ತು. ನೆಕ್ಸ್ಟ್ ನವನೆ. ಇದು ಒಂದು ಇಡಿನಾ? ಹೌದು, ಹಾಕೊಳ್ಳಿ. ಸಾಕು. ಸಾಕಾ? ಮಲ್ಲಿ ಯಾರು ಇದ್ದೀರಿ? ನಾನು, ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆ. ಓಕೆ. ಅಡುಗೆ ಯಾರು ಮಾಡೋದ್ರಲ್ಲಿ? ನಾನು ಮತ್ತೆ ನಮ್ಮ ಅತ್ತೆ ಇಬ್ರು. ಕೈ ತೋರಿಸಿ. ನಮಗೆ ಜೋಕು ಪಾಪ. ಬೇಕಾರೆ ಹೇಳಿ. ರಾಜೇಶ್ವರಿ ಅವರೇ, ಚೆನ್ನಾಗಿ ಅಡುಗೆ ಮಾಡ್ತೀರಾ ಬಿಡಿ ನೀವು. ಸಾಕಿದು ಆಯ್ತು. 3 ತರಾನು ಸಿರಿಧಾನ್ಯಗಳನ್ನ. ನೆಕ್ಸ್ಟ್ ಕುಕ್ಕರ್. ಎಷ್ಟು ಗಂಟೆ ಕೆಲ್ಸಕ್ಕೆ ಹೋಗ್ತೀರಾ ಜಯಶ್ರೀ? 8:30. ಬರೋದು 6 ಆಗುತ್ತೆ. ಪಾಪ ಅಡುಗೆ ಎಲ್ಲ ಇವರೇ ಮಾಡೋದು. ಸಾಯಂಕಾಲ ಟಿಫನ್ನು, ಬೆಳಗ್ಗೆ ಹೋಗೋ ಬ್ರೇಕ್ಫಾಸ್ಟ್ ಇಂದ ಇವರೇ ಮಾಡಿಟ್ಬಿಟ್ಟು ಹೋಗೋದು. ಒಂದ್ಸತಿ ನಾನ್ ಮಾಡ್ತೀನಿ, ಇನ್ನೊಂದ್ಸತಿ ಇವೆಲ್ಲ ನಾವು ಕೇಳ್ತೀವ ಇದೆಲ್ಲ ಕಥೆಗಳನ್ನ. ಎಣ್ಣೆ ಹಾಕೋಣ? ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ, 2. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇವಾಗ ಈ ಆರ್ಗ್ಯಾನಿಕ್ ಫುಡ್ ನೀವು ಸ್ವಲ್ಪ ಡಾಕ್ಟರ್ ಕೂಡ ಓದಿರೋದ್ರಿಂದ ಕೇಳ್ತಾ ಇದ್ದೀನಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಆರ್ಗ್ಯಾನಿಕ್ ಫುಡ್ ಅಂತ? ಹೆಂಗ್ ಗೊತ್ತಾಗುತ್ತೆ? ಅದು ಸರ್ಟಿಫಿಕೇಶನ್, USD ಸರ್ಟಿಫಿಕೇಶನ್ ಇರುತ್ತೆ. ಅದು ಪ್ರಿಂಟ್ ಹಾಕಿರ್ತಾರೆ ಅದ್ರ ಮೇಲೆ, ಅದೇ ನಂಬ್ಕೋಬೇಕು. ಇವಾಗ ಮಾಮೂಲಿ ಉದ್ದಿನ ಬೇಳೆ ತಂದು ಪ್ರಿಂಟ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅದು ಬೇಕಾದ್ರೆ ಲ್ಯಾಬಲ್ ಟೆಸ್ಟ್ ಮಾಡಿಸ್ಬೋದು. ಪ್ರತಿಯೊಬ್ಬರು ಲ್ಯಾಬಲ್ ಟೆಸ್ಟ್ ಮಾಡಿಸ್ತಾರ? ಇಲ್ಲ, ಅದು ಸರ್ಟಿಫಿಕೇಶನ್ ಎಲ್ಲರಿಗೂ ಹಂಗೆ ಕೊಡಲ್ಲ. ಅದನ್ನ USD ಅನ್ನೋದು. ಓಕೆ, ಎಷ್ಟು ಹಾಕ್ಲಿ ಮೇಡಮ್ ಹೇಳಿ? ಸ್ವಲ್ಪ ಸಾಕು. ಸಾಕಾ? ಈಗ ಜೀರಿಗೆ ಹಾಕ್ತಿದ್ದೀನಿ. ಹಾಕಿ ಮೇಡಮ್. ಜೀರಿಗೆ ಹಾಕಿದ್ರಾ? ಕಾಣ್ತು ಮೇಡಮ್. ಕರ್ಬೇ ಸೊಪ್ಪಿಗೆ ಹಾಕಿ. ನೀವು ಹಾಕಿ. ಏನ್ ನಿಮ್ಮ ಯಜಮಾನ್ರ ಹೆಸರು? ದಿಲೀಪ್. ನಮಸ್ಕಾರ ರೀ. ಅಡುಗೆ ಮಾಡ್ತಾರೇನ್ರಿ ಇವರು? ಮಾಡ್ತಾರಾ? ಏನೋ ತಿನ್ಕೊಳ್ಳಿ ಸರ್ ಸ್ವಲ್ಪ ದಿನ, ಆಮೇಲೆ ನೋಡೋಣ. ಎಸ್ ಮೇಡಮ್. ಅದೇನೋ ಮಿಷಿನ್ ತಂದ್ಬಿಟ್ಟಿದ್ರೆ ಏನ್ರಿ ಅದು? ಏನಿಲ್ಲ, ಚೆನ್ನಾಗಿ ಗ್ರೈಂಡ್ ಆಗಕ್ಕಷ್ಟೇ. ಓಕೆ, ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿಮ್ಮ. ಕೊತ್ತಂಬರಿ ಸೊಪ್ಪು. ಓಕೆ ಡಾಕ್ಟರ್. ಮತ್ತೆ 10 ಮೆಣಸಿನ್ಕಾಯಿ. 10 ಮೆಣಸಿನ್ಕಾಯಿ ಅವ್ರ ಅತ್ತೆ ಹೇಳ್ಕೊಟ್ಟಿದ್ದಾರೆ. 11 ಹಾಕ್ಬಿಟ್ರೆ ಖಾರ ಆಗ್ಬಿಡುತ್ತೆ ಜಯ. ನೀನು 9 ಅಥವಾ ಅತ್ತೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಓಕೆ, ರೆಡಿ. ಮತ್ತೆ ಇದು 5 ಬೆಳ್ಳುಳ್ಳಿ. 5 ಬೆಳ್ಳುಳ್ಳಿ ಬರ್ದಿಕ್ಕೊಳ್ರಿ. 5 ಬೆಳ್ಳುಳ್ಳಿ, 10 ಮೆಣಸಿನ್ಕಾಯಿ. ಇದು 1/4 ಇಂಚ್ ಜಿಂಜರ್. 1/4 ಇಂಚು ಜಿಂಜರು ಬರ್ಕೊಳ್ರಿ, ಮಿಸ್ ಆಗಂಗೆ ಇಲ್ಲ ಕತೆ. ಓಕೆ ಮೇಡಮ್. ಓಕೆ, ಹೋಗಿ ಕೈಯೆಲ್ಲ ಕುಯ್ಕೊಂಡ್ಬಿಡ್ತೀಯಾ? ಅಲ್ಲೋಗಿ ಕಟ್ ಮಾಡಕ್ ಹೋಗ್ಬೇಡ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೀವು ಒಂದು ಮಿಷಿನ್ ತೊಗೊಂಡು ಎಳೆದ್ಬಿಡು, ಎಲ್ಲ ಕಟ್ಟಾಗ್ಬಿಡುತ್ತೆ ಅಂತ ಹೇಳಿ ಅವ್ರ ಅತ್ತೆ ಕಳಿಸ್ಕೊಟ್ಟಿದ್ದಾರೆ. ಎಸ್ ಮೇಡಮ್. ಆಮೇಲೆ ಅಷ್ಟೇ, ಇದೆಲ್ಲದಲ್ಲಿ ಹಾಕಬೇಕು. ಹಾಕಿ ಪರವಾಗಿಲ್ಲ. ನೆಕ್ಸ್ಟ್ ಈರುಳ್ಳಿ. ಒಂದು ಈರುಳ್ಳಿ. ಎಸ್ ಹಾಕಿ. 1 ಈರುಳ್ಳಿ. ಇದು ಎಷ್ಟು ಜನಕ್ಕಾಗುತ್ತೆ ನಿಮ್ಮಲ್ಲಿ? ಒಂದು 4-5 ಜನಕ್ಕಾಗುತ್ತೆ. ಪಾಪ. ಆ ತೊಗರಿ ಬೇಳೆನೂ ಹಾಕ್ತೀನಿ. ಇಲ್ಲಿ ನೋಡೋಣ ಏನೇನು ಹಾಕ್ತೀರಾ ನೋಡೋಣ. ಎಸ್ ಮೇಡಮ್. ನಂತರ ಬದನೆಕಾಯಿ 1, ಆಲೂಗಡ್ಡೆ 1 ಹಾಕಿ. ಬಿಳಿ ಬದನೆಕಾಯಿ 1. ಲೆಕ್ಕ ಇಟ್ಕೊಳ್ಳಿ. 1 ಈರುಳ್ಳಿ, 1/4 ಇಂಚು ಶುಂಠಿ, 5 ಬೆಳ್ಳುಳ್ಳಿ. ಅಂದರೆ 5 ಬೆಳ್ಳುಳ್ಳಿ ದಪ್ಪ ತಪ್ಪೋದಿಲ್ಲ, 5 ಬೆಳ್ಳುಳ್ಳಿ, 10 ಮೆಣಸಿನ್ಕಾಯಿ,
ಒಂದು ಕೊತ್ತಂಬರಿ ಎಷ್ಟು ಹೇಳಿದ್ರು ನಿಮ್ಮ ಮತ್ತೆ? ಎಷ್ಟು ಖಾರ ಇಷ್ಟು ಓಕೆ, ಹಾಕಿ ನೀವು ಹಾಕಿ. ಏನು ಅಡುಗೆ ಮಾಡ್ತಾ ಇರಲಿಲ್ಲ, ಅದೇ ಖುಷಿ ನಮಗೆ. ಮಾಡಿ. ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಸಾಕಾ? ಓಕೆ, ನೆಕ್ಸ್ಟು 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಒಂದೇ 1 ಟೀ ಸ್ಪೂನಾ? ಓಹೋ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ನೋಡ್ಕೊಳ್ಳಿ, ನಮ್ಮ ಹತ್ರ ಸ್ಪೂನ್ ಏನಿಲ್ಲ. ಇಲ್ಲ ಸಾಕಾ? ಸಾಕು. 1 ಟೀ ಸ್ಪೂನ್ ಆಯ್ತಾ? ಧನಿಯಾ ಪುಡಿ 1/4 ಟೀ ಸ್ಪೂನ್. 1/4 ಸ್ಪೂನು ಸಖತ್ತು. ಡಾಕ್ಟ್ರು ಓದಿರೋದಲ್ವಾ, ಬಾಯಿಗೆ ಬಟ್ ಮಾಡ್ಬಿಟ್ಟಿದಾರಲ್ಲ. 1/4 kg 1/4 ಇಂಚು 100 ಗ್ರಾಮು 4 ಅಂತ. ಇದು ಅರ್ಧ ಸ್ಪೂನಾ? ಹಾಂ, ಸಾಕಾ? ಸಾಕು. ಓಕೆ. ವೆಜ್ಜಾ ನಾನ್ ವೆಜ್? ಆಮೇಲೆ ನಾನ್ ವೆಜ್. ನಾನ್ ವೆಜ್ಗೆ ಇದೇನಾದ್ರು ಹಾಕೊಂಡು ಮಾಡ್ಬೋದಾ? ಮಿಲೆಟ್ನಾ ರೈಸ್ ಮಾಡ್ಬೋದು. ರೈಸ್ ಮಾಡ್ಬೋದು ಅಷ್ಟೇನಾ? ಅದಕ್ಕೆ ಚಿಕನ್ ಗ್ರೇವಿ ಹಾಕ್ತೀನಿ, ಮಾಡ್ಕೋಬೋದು. ರೈಸ್ ಬದಲಾಗಿ ಹಾಕ್ತೀನಿ. ಅದನ್ನ ಹಾಕೋಬೋದು. ಓಕೆ. ನೆಕ್ಸ್ಟು 1 ಟೊಮೆಟೊ. 1 ಟೊಮೆಟೊ, 1 ಈರುಳ್ಳಿ. ಎಸ್, ಹಾಕೊಳ್ಳಿ. 1 ಟೊಮೆಟೊ. ನೆಕ್ಸ್ಟ್ ನಿಮ್ಮದೇ ಸ್ವಂತ ಕ್ಲಿನಿಕ್ ಇಳಿಯೋ ಯೋಚನೆ ಏನಾರು ಇದೆಯಾ? ಅದೇ ಈ ಕೋರ್ಸ್ ಮುಗ್ದಾದ್ಮೇಲೆ. ಎಷ್ಟು ದಿನ ಕೋರ್ಸು ಇನ್ನ ಮೇಡಮ್ ಜಯಶ್ರೀ ಅವರೇ? ಇನ್ನು 1 ಮಂತ್ ಅದಾದ್ಮೇಲೆ US ಹೋಗ್ಬೇಕು. ಯಾಕೋ ಅಲ್ಲಿ ಕೇಳೋಕೆ ಅಲ್ಲಿಗೆ ಹೋಗ್ಬೇಕಾ? ಅಲ್ಲ, ಅದು ಇನ್ನೊಂದು ಸರ್ಟಿಫಿಕೇಶನ್ ಕೋರ್ಸ್. ಅದು ಎಷ್ಟು ದಿನ? 1 ಮಂತ್. ಹೋಗ್ರಿ ನಮ್ಮವ್ರು ಹೆಂಗ್ ಕಿತ್ತಾಕ್ಬಿಡ್ತಿದ್ರು ಅಲ್ಗಳನ್ನೆಲ್ಲ. ನೀವೇನ್ರಿ ಅಳ್ತೆಗೆ ಅದು ಅವ್ರ ಅತ್ತೆ ಕೊಟ್ಟಿರೋಂಥ ಗ್ಲಾಸ್ ಅಲ್ಲೇ ಅಳ್ತೆ ಹಾಕ್ಬೇಕು. 1 ಗ್ಲಾಸ್ ನೀರು. ಅದು ಗ್ಲಾಸ್ ತರ ಕಾಣ್ತಾ ಇಲ್ವಲ್ಲ? ಅದು ಅಲ್ಲ, ಪಾವೇನೋ ಅದು? ಹೌದು. ಓಹೋ ಪಾಪ, ನಿಮ್ಮ ಅತ್ತೆ ಕರ್ಕೊಂಡ್ ಬರ್ಬೇಕಾಯ್ತ್ರಿ? ಬಂದಿದ್ದಾರಾ? ಅಯ್ಯೋ, ಎಲ್ಲಿ ಸೌಂಡ ಕೇಳ್ತಾ ಇಲ್ಲ ಅವ್ರದ್ದು? ಅಲ್ಲಿ ಕುತ್ಕೊಂಡಿದ್ದಾರೆ. ಇದು ಹಾಕೋಬೇಕು. 3 ಹಾಕ್ತೀರಾ ಬೇಳೆ? ಅದನ್ನು ಹಾಕ್ತೀವಿ. ಫಸ್ಟ್ ಯಾವ್ದು ಹಾಕ್ಬೇಕು? ಇದೇನೇನಾ? ಸ್ವಲ್ಪ ಫ್ರೈ ಮಾಡಿ ಹಾಕಿರುವಂತ 3 ತರ ಮಿಲೆಟ್ಗಳು ಅಂದ್ರೆ ಸಿರಿಧಾನ್ಯಗಳು. ಒಂದೇದು ಬರಗು, ನವಣೆ, ಸಾಮೆ. ಓಕೆ, ಹಾಕೋಣ. ಆಮೇಲೆ ತೊಗರಿ ಬೇಳೆ. ಇದರಲ್ಲಿ ಹಾಫ್ ಇರಬೇಕು. ಹೌದೌದು, ಕರೆಕ್ಟ್ ಆಗಿರ್ಬೇಕು. ಜಾಸ್ತಿ ಹಾಕ್ಬಿಟ್ರೆ ತಿನ್ನಕ್ಕೆ. ಇದು 3 ಸೇರಿಸಿದ್ರೆ ಹಾಫ್, ಇದು ಫುಲ್ ಹಾಫ್ ಇರ್ಬೇಕು ತೊಗರಿ ಬೇಳೆ. ಓಕೆ ಮೇಡಮ್, ಓಕೆ. ಬೇಜಾನ್ ಅಳತೆ. ಒಂದು ಅಡುಗೆ ಮಾಡೋಕೆ ಗೊತ್ತಿರಬೇಕು, ಇಲ್ಲ ನಿಖರವಾಗಿ ಅಳತೆ ಗೊತ್ತಿರಬೇಕು. ಈ ಎರಡರಲ್ಲಿ ಯಾವುದು ಒಂದು ಗೊತ್ತಿದ್ರು ಕೂಡ ಅಡುಗೆ ಚೆನ್ನಾಗಾಗುತ್ತೆ. ಇವ್ರಿಗೆ ಹಂಗೆ ಹೇಳಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಿಖರವಾಗಿ ಅಳತೆ ಹೇಳ್ತಾ ಇದ್ದಾರೆ ಅಂದ್ರೆ ಅಡುಗೆ ಚೆನ್ನಾಗಾಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಇನ್ನು 2 ಗ್ಲಾಸ್ ನೀರು. ಓಕೆ. ಒಂದು ಅವಾಗಲೇ ಒಂದು ಹಾಕಾಯ್ತು. ಇದೆ ಯಾವಾಗ ಹಾಕ್ಬಿಟ್ರು? ಫಸ್ಟ್ ಅದು ಹಾಕಿದ್ಮೇಲೆ ತಾನೇ ಇದು ಹಾಕಿದ್ದು ಬರಗು. ಇದು 3ನೇದು. 3 ಕಾಲು ಕರೆಕ್ಟಾಗಿ ಹಾಕಿ. ಸಖತ್ ಅಡುಗೆ ಕಲಿತೀರ ಬಿಡ್ರಿ ನೀವು. ಉಪ್ಪು ಹೇಳಿದ್ನ ಕರೆಕ್ಟಾಗಿ ಮಾಡಿದ್ರೆ ಸಾಕು, ಅಡುಗೆ ಬಂದ್ಬಿಡುತ್ತೆ. ಎಸ್ ಮೇಡಮ್. ಉಪ್ಪು ಎಷ್ಟು ಹೇಳಿದ್ದಾರೆ? ಅದು ರುಚಿಗೆ ತಕ್ಕಷ್ಟು. ಅದು ಹೆಂಗ್ ಗೊತ್ತಾಗ ರುಚಿ ನಿಮ್ಗೆ ಇದ್ದಿದ್ದು? ಟೇಸ್ಟ್ ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕಿ. ಒಂದು ಕಾಲು, 1.5. ನಿಮ್ಮ ಇವ್ರು ಅತ್ತೆಯವ್ರು ಕೇಳ್ಬಿಡಿ ಸಾಕಾ ಅಂತ. ನಾನು ಟೇಸ್ಟ್ ನೋಡ್ಬೇಕು. ನೀವೇ ಟೇಸ್ಟ್ ನೋಡ್ತೀರಾ? ಮುಗೀತು ಡಾಕ್ಟ್ರೆ. ನೋಡಿ ಎಲ್ಲ ಹಾಕಿದ್ದೀರಾ? ಹೋಗಿ ನಿಮ್ಮ ಅತ್ತೆಯವ್ರು ಇದ್ದಾರೆ, ಕೇಳ್ಕೊಂಬರ್ತೀರಾ? ಇಲ್ಲ, ಕರೆಕ್ಟ್ ಆಗಿ. ಸಿರಿಧಾನ್ಯಗಳನ್ನ ಉಪಯೋಗಿಸಿ ಒಂದು ಕಿಚಡಿಯನ್ನ ಮಾಡೋಕ್ಕೋಸ್ಕರ ಜಯಶ್ರೀ ಅವ್ರು ಬಂದಿದ್ದಾರೆ. ಕುಕ್ಕರ್ ಮುಚ್ಚೋಣವಾ? ಅದು ಸ್ವಲ್ಪ ಬಾಯ್ಲ್ ಬಂದ್ಮೇಲೆ 3 ವಿಷಲ್ ಬರಬೇಕು. ಓಕೆ, ಮುಚ್ಚೋಣವಾ? ಹಾಂ. ಓಕೆ ಜಯಶ್ರೀ ಅವರೇ, ನೋಡೋಣ ಏನಾಗಿದೆ. ಕಿಚಡಿ. ಓಕೆ, ನೋ ಪ್ರಾಬ್ಲಮ್. ಏನು ಬೇಕು ಇದಕ್ಕೆ? ಇನ್ನೇನು ಹಾಕೋಣ? ಅಷ್ಟೇ, ಕೊತ್ತಂಬರಿ ಲಾಸ್ಟಲ್ಲಿ. ತುಪ್ಪ ಏನ ಬೇಕು ಅಂದ್ರೆ? ಅದು ನಿಮಗೆ ಬೌಲಲ್ಲಿ ಹಾಕ್ಬಿಟ್ಟು ಹಾಕದ ಅಂತ. ಅಲ್ಲ, ನೀವು ಹೆಂಗೆ ಹಾಕ್ತೀರೋ ನಿಮ್ಮ ಅತ್ತೆಯವ್ರನ್ನ ಕೇಳಿಬಿಡಿ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಹಾಕಿ ಸಾಕು. ಇದೆಲ್ಲ ಹಾಕ್ಬಿಟ್ಟು ಹಾಕ್ತೀನಿ. ಆಯ್ತು. ಮಿಲೆಟ್ ಸಿರಿಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಕಿಚಡಿ. ಸ್ವಲ್ಪ ಓಕೆ. ತುಪ್ಪ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ತಗೊಳ್ಳಿ, ಟೇಸ್ಟ್ ಮಾಡಿ ನೋಡಿ. ಸಿರಿಧಾನ್ಯಗಳ ಕಿಚಡಿನ ಮಾಡಿದ್ದಾರೆ ಜಯಶ್ರೀ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೂಲತಃ ಇವರು ಅಲ್ಲಿನ ಡಾಕ್ಟ್ರು, ಹಲ್ಲನ್ನು ಓದ್ತಾ ಇದ್ದಾರೆ, ಅಲ್ಲಿನ ಬಗ್ಗೆ ಓದ್ತಾ ಇದ್ದಾರೆ. ಓದೆಲ್ಲ ಆಗಿದೆ ಕಂಪ್ಲೀಟ್ ಆಗಿ. ಇನ್ನೇನು ನೆಕ್ಸ್ಟ್ ಮಂತ್ ಒಂದ್ಸರಿ US ಹೋಗಿ 1 ತಿಂಗಳು ಇದ್ದು ಬಂದರೆ ಫುಲ್ ಅಲ್ಲಿ ಕೇಳ್ತಾ ಇರೋದು ಅಷ್ಟೇ ಕೆಲಸ. ಈ ಅದ್ಭುತವಾಗಿರುವಂಥ ಸಿರಿಧಾನ್ಯಗಳನ್ನ ಉಪಯೋಗಿಸಿ ಒಂದು ಕಿಚಡಿನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಿರಿಧಾನ್ಯದ ಕಿಚಡಿನ ಮಾಡ್ಕೊಳ್ಳಿ. ಸಿರಿಧಾನ್ಯಗಳ ಕಿಚಡಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಂದೊಂದಾಗಿ 1 ಹಿಡಿ ಬರಗು, 1 ಹಿಡಿ ಸಾಮೆ, 1 ಹಿಡಿ ನವಣೆ ಹಾಕಿ ಹುರಿದು ತೆಗೆದಿಡಿ. ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಜೀರಿಗೆ ಕರಿಬೇವು ಹಾಕಿ ಹುರಿಯಿರಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಗ್ರೈಂಡ್ ಮಾಡಿ ಕುಕ್ಕರ್ಗೆ ಹಾಕಿ ಈರುಳ್ಳಿ, ಬದನೆಕಾಯಿ, ಆಲೂಗೆಡ್ಡೆ, ಅರಿಶಿನ ಹಾಕಿ ಹುರಿದು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ,
ಟೊಮ್ಯಾಟೊ, ನೀರು, ಹುರಿದ ಸಿರಿಧಾನ್ಯಗಳು, ತೊಗರಿಬೇಳೆ, ನೀರು, ಉಪ್ಪು ಹಾಕಿ ಅದು ಕುದಿ ಬಂದಾಗ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿದರೆ ಆರೋಗ್ಯಕರವಾದ ಸಿರಿಧಾನ್ಯಗಳ ಖಿಚಡಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಯಶ್ರೀಯವರು ಬಂದಿದ್ದಾರೆ. ನಮ್ಮ ತ್ರಿಧಾತು ಬಯೋ ಆರ್ಗ್ಯಾನಿಕ್ ಕಡೆಯಿಂದ ಯೂಸ್ ಮಾಡಿರ್ತಕ್ಕಂಥ ಮಿಲೆಟ್ ಅಂದರೆ ಸಿರಿಧಾನ್ಯವನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಒಂದು ಕಿಚಡಿ. ಇದು ಟೇಸ್ಟ್ ಮಾಡ್ಬೋದಾ ಮೇಡಮ್? ಮಾಡಿ. ಯಾರ ಮಗು ಇದು? ನಮ್ಮ ಅಕ್ಕನ ಮಗಳು. ಮಗಳ? ಏನ್ ಹೆಸರು? ರಿಯಾ. ರಿಯಾ, ಹಾಯ್. ಉಪ್ಪು ಖಾರ ಕರೆಕ್ಟ್ ಆಗಿದೆ. ಉಪ್ಪು 2ನೇ ಸರಿ ಹಾಕಿದ್ಮೇಲೆ ಕರೆಕ್ಟಾಗಿ ಆಗಿದೆ. ಕಿಚಡಿ, ಬಿಸಿಬೇಳೆ ಬಾತು ಏನು ಬೇಕಾದ್ರೆ ಅನ್ಕೊಂಡು ತಿನ್ಕೋಬೋದು. ಆರೋಗ್ಯಕರವಾದಂಥ ಒಂದು ಆಹಾರ ಪದ್ಧತಿ ಇದು. ಶುಗರ್ ಇರೋರಿಗೆ ರಾಮ ಬಾಣವಿದು. ಥ್ಯಾಂಕ್ ಯು ಮೇಡಮ್, ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ಸ್ ಟು ನಿಮ್ಮ ಅತ್ತೆನ ಅಮ್ಮನ? ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಇದಾ ಅದು ಇದ್ರ ಮೇಲೆ ಹಿಂಗೆ ತುಪ್ಪ ಎಲ್ಲ ಹಾಕೊಂಡು ತಿನ್ಬಿಟ್ರೆ ಮಜಾನೇ ಬೇರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿಧಾತು ಆರ್ಗ್ಯಾನಿಕ್ ಅವರು ಅದ್ಭುತವಾಗಿರುವಂಥ ಬಹುಮಾನ ಕೊಡ್ತಾ ಇದ್ದಾರೆ. ರಾಸಾಯನಿಕವನ್ನು ಉಪಯೋಗಿಸದೆ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಪದಾರ್ಥಗಳನ್ನ ಶಾಂಪರ ಒಳಗಿಟ್ಟಿದ್ದಾರೆ. ಮೇಡಮ್, ಇದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅವರ ಎಲ್ಲ ಮಸಾಲಾ ಪುಡಿಗಳನ್ನ ಇದರೊಳಗೆ ಹಾಕಿ ಕೊಟ್ಟಿದ್ದಾರೆ. ನಿಮಗೋಸ್ಕರ ಇದನ್ನು ಕೊಡ್ತಾ ಇದ್ದಾರೆ, ತೊಗೊಳ್ಳಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ಆಯಿಲನ್ನು ಕೊಡ್ತಾ ಇದ್ದಾರೆ, ತೊಗೊಳ್ಳಿ. ಮುಳಿಯಾ ಜ್ಯುವೆಲರ್ಸ್ ಅವರು ಲಕ್ಷ್ಮೀರವ್ರಿಗೆ ಲಕ್ಷ್ಮಿ ಬರೋದು ಅಂತ ಹೇಳಕ್ಕೆ ನೀವೇ ಸಾಕ್ಷಿ. ತಗೊಳ್ಳಿ, ನಿಮ್ಮನೆ ಒಂದು ಲಕ್ಷ್ಮಿ, ಬೆಳ್ಳಿಯ ಲಕ್ಷ್ಮಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಹೋಗಿ ಏನು ಬೇಕಾದ್ರೂ ತೊಗೊಂಬನ್ನಿ, ಇದು ನಿಮಗೋಸ್ಕರ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ರಸಮ್ ಪುಡಿ ಇದು. 30 ಸೆಕೆಂಡಲ್ಲಿ ಆ ಬ್ರಿಕ್ನ ಹಾಕಿದ್ರೆ ಬಿಸಿ ಬಿಸಿ ನೀರಲ್ಲಿ ರಸಮ್ ರೆಡಿ ಆಗುತ್ತೆ. ಕುದಿಸೋದು ಬೇಕಾಗಿಲ್ಲ, ಕಾಯಿಸೋದು ಬೇಕಾಗಿಲ್ಲ, ಏನು ಕಥೆನೇ ಇಲ್ಲ. ಇದು ನಿಮಗೋಸ್ಕರ. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಒಂದು ಒಳ್ಳೆ ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ಏರ್ ಆಯಿಲ್ ಇದು. ಉದುರ್ತಾ ಇದೆಯಾ? ಇದನ್ನ ಹಾಕೊಳ್ಳಿ, ಉದುರೋ ಚಾನ್ಸ್ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೆಮಿಕಲ್ ರಹಿತವಾದಂಥ ತಲೆಗೆ ಹಚ್ಚುವಂಥ ಎಣ್ಣೆ ಇದು. ಅದ್ಭುತವಾಗಿದೆ. ಸಾಕಷ್ಟು ಅರ್ಬ್ನ ಯೂಸ್ ಮಾಡಿ ಇದನ್ನ ಮಾಡಿರ್ತಕ್ಕಂಥದ್ದು. ವಿಟಮಿನ್ ಇ ಏರಳವಾಗಿ ಇರ್ತಕ್ಕಂತಹ ಒಂದು ಎಣ್ಣೆ ಅಂತ ಹೇಳಿದ್ರೆ ಇದೇ ಎಣ್ಣೆ. ನಮ್ಮ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ನಿಮಗೋಸ್ಕರ ಕೊಟ್ಟಿದ್ದಾರೆ. ತಗೊಳ್ಳಿ. ಹರ್ಬಲ್ ಶಾಂಪೂನು ಇದೆ, ಅದನ್ನೇ ಯೂಸ್ ಮಾಡಿ. ಥ್ಯಾಂಕ್ ಯು. ಎರಡೂ ಕೆಮಿಕಲ್ ಫ್ರೀ. ಅಡುಗೆ ಮಾಡಕ್ ಬರಲ್ಲ ಅನ್ನೋ ಟೆನ್ಷನ್ನೇ ಬೇಕಾಗಿಲ್ಲ. ಒಗ್ಗರಣೆ ಡಬ್ಬಿ ಭಾಗ 3 ನಿಮಗೋಸ್ಕರ. ಹಬ್ಬಗಳಿಗೆ ಸ್ಪೆಷಲ್, ಯಾವ ಹಬ್ಬಕ್ಕೆ ಯಾವ ಅಡುಗೆನ ಮಾಡ್ಕೋಬೇಕು ಅಂತ ಪೂರ್ತಿ ಅದನ್ನ ಡೀಟೇಲ್ ಒಳಗಿದೆ, ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಮಾಡಿದ್ವಿ. ನಿಮಗೆ ಥ್ಯಾಂಕ್ ಯು. ನಾನು ಮಾಡಿ ತಿಂದಿರಲ್ಲ ಅದಕ್ಕೆ ಅಂತ ಹೇಳಕ್ ಬಂದ್ರು, ಮಿಸ್ ಆಯ್ತದು. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ರು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟ್ರೆ. ಬಾಲಕೃಷ್ಣ ಗುರುಜಿ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಗುರುಜಿ ಇವತ್ತು ನೀವು? ನೋಡಕ್ಕೆ ಎರಡು ಐಟಮ್ ಇದ್ದಂಗಿದೆ. ಹೌದು ಗುರುಜಿ, ಏನ್ ಮಾಡ್ತಾ ಇದ್ದೀರಾ? ಆದ್ರೆ ತುಂಬಾ ಸ್ವಲ್ಪ ಟೈಮ್ ಟೇಕಿಂಗ್ ಇದು. ಓಕೆ, ಏನ್ ಗುರುಜಿ ಇದು? ನವಣೆಯ ರವೆಯ ದೋಸೆ. ನವಣೆ ದೋಸೆ. ನವಣೆ ರವೆ. ರವೆನೂ ಎರಡು ಹಾಕ್ತೀವ ನಾವು? ರವೆ ಇಲ್ಲ, ನವಣೆಯಲ್ಲಿ ರವೆ ತರ ಮಾಡ್ಕೊಂಡು ನವಣೆ ದೋಸೆ ಅಂತಾನೆ ಆಯ್ತು. ಗುರುಜಿ. ರವೆ ಆಯ್ತು, ಹಾಕ್ತಿರ್ಗ ರವೆ ಅನ್ಬಿಡ್ತಿರ್ಗ ಇನ್ನೇನೋ ಮಿಕ್ಸ್ ಇಲ್ಲ, ಮಾಡ್ತಾರೆ. ನವಣೆ ದೋಸೆ ಅಂತಂದ್ರೆ ಫೈನ್ ಪೌಡರ್ ಮಾಡ್ಕೊಂಡು ಮಾಡೋ ತರ ಅನ್ಸುತ್ತೆ. ಓಕೆ, ರುಬ್ಬಿಟ್ಟು ನುಣ್ಣಗೆ ಮಾಡೋ ತರ. ಇದು ಆ ತರ ಅಲ್ಲ. ನವಣೆ ದೋಸೆ ಬೇಕಾಗುವ ಸಾಮಗ್ರಿಗಳು: ನವಣೆ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು, ಉಪ್ಪು. ಓಕೆ, ಹೇಳಿ ಗುರುಜಿ, ಏನ್ ಮಾಡ್ತಾ ಇದೀವಿ ಈಗ? ಸೊ ನವಣೆನ 2 hours ನೆನೆಸ್ಕೊಂಡು ಬಂದಿದ್ದೀವಿ. ಓಕೆ ಗುರುಜಿ. ನೆನೆಸ್ಕೊಂಡು 2 hours ಆದಮೇಲೆ ಒಂದು ಬಟ್ಟೆ ಮೇಲೆ ಆರು ಹಾಕ್ಬಿಟ್ಟು ಓಕೆ ಅಂತಂದಿರುವಂಥದ್ದು. ಓಕೆ ಗುರುಜಿ. ಇದನ್ನ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು. ಆಯ್ತು. ಪೌಡ್ರ್ ಮಾಡ್ಕೊಂಡು ಸೀವ್ ಮಾಡ್ಕೊಂಬಿಡೋದು. ಓಕೆ, ಸೀವ್ ಮಾಡ್ಕೊಳ್ಳೋದು. ಆಯ್ತು. ಸೀವ್ ಮಾಡ್ಕೊಂಡು ಫೈನ್ ಪೌಡರ್ ಎಲ್ಲ ಕೆಳಗೆ ಬಂದ್ಬಿಡುತ್ತೆ. ಆಯ್ತು. ಇದ್ರ ಮೇಲೆ ರವೆ 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 ಉಳ್ಕೊಳ್ಳುತ್ತೆ. ಆಯ್ತು. ಆ ರವೆನ 3ರಷ್ಟು ನೀರು ಹಾಕಿ ಬಾಯ್ಲ್ ಮಾಡೋದು. ಹ್ಮ್. ಅದು ಗಂಜಿ ಥರ ಆಗತ್ತೆ ಈ ಥರ. ಓಹೋ, ತುಂಬಾ ಪ್ರೊಸೆಸ್ ಗುರುಜಿ. ಹೌದು ಹೌದು. ಸಣ್ಣ ಹಿಟ್ಟಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಗುರುಜಿ? ಅದು ಹಾಕೋಬೋದು, ಬಟ್ ನಾವು ರವೆಲಿ ಯೂಸ್ ಮಾಡ್ತೀವಿ. ಓಕೆ. ಮಾಡ್ಕೊಂಡು ಇದನ್ನ ಓವರ್ ನೈಟ್ ಬಿಟ್ಬಿಡೋದು. ಓಹೋ. ಇದು ರಾತ್ರಿ ಮಾಡಿದ್ರೆ ಬೆಳಗ್ಗೆ ರೆಡಿ. ರೆಗ್ಯುಲರ್ ಹೋಟ್ಲಲ್ಲಿ ರವೆ ದೋಸೆ ಸಿಕ್ಕತ್ತಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ತೊಟ್ಟು ಆಯಿಲ್ ಬೇಕಾಗಿದೆ. ಹುಳಿ ಬಂದಿದೆ ಗುರುಜಿ ಇದು? ಸ್ವಲ್ಪ ಬರುತ್ತೆ, ಸ್ವಲ್ಪ. ಅಂದ್ರೆ ನಾವು ಸಿರಿಧಾನ್ಯಗಳಲ್ಲಿ ಏನೇನ್ ಮಾಡ್ಬೇಕೋ ಕಿಚಡಿ, ಬಿಸಿ ಬೇಳೆ ಬಾತು, ರೊಟ್ಟಿ, ದೋಸೆ ಎಲ್ಲ ತೋರ್ಸಾಕ್ಬಿಟ್ಟಿದೀವಿ.
ಯಾಕಂದ್ರೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ನಮಗೂ ಸಹ, ಯಾಕಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಕಾಳಜಿ ನಮಗೆ. ಸಿಕ್ಕಾಪಟ್ಟೆ ಜನಕ್ಕೆ ಹುಟ್ಟೋ ಮಕ್ಳಿಗೂ ಶುಗರ್ ಬರ್ತಾ ಇದೆ, 14 ವರ್ಷದಿಂದ ಮಕ್ಕಳಿಗೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, 14 ವರ್ಷದ ಒಳಗಿನ ಮಕ್ಕಳಿಗೆ ಸಕ್ಕರೆ ಕಾಯಿಲೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಾವು ತಿನ್ನುವಂಥ ಆಹಾರ ಪದ್ಧತಿ ಸರಿ ಇಲ್ಲ. ಆಹಾರ ಪದ್ಧತಿ ಸರಿ ಮಾಡ್ಕೋಬೇಕು ಅಂದ್ರೆ ಆಹಾರ ಕ್ರಮಗಳನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆಹಾರ ಕ್ರಮ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಒಗ್ಗರಣೆ ಡಬ್ಬಿ ನೋಡ್ಬೇಕಾಗುತ್ತೆ. ಶುರು ಮಾಡೋಣ. ಓಕೆ, ಹೆಂಚಾಕೊಂಬಣ್ಣ. ಓಕೆ ಗುರುಜಿ. ಇನ್ನೂ ಕೆಲವರು ಅವ್ರವ್ರ ಬುದ್ಧಿ ಉಪಯೋಗಿಸಿ ಏನೋ ಒಂಥರ ಮಾಡ್ಕೊಳ್ತಾರೆ, ಹಿಟ್ಟನ್ನ ಬಿಡಲ್ಲ. ಇವಾಗ ನಾವು ಹೇಳಿರೋ ಕ್ರಮದಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ. ನಿಮ್ಗೆ ಯಾವ್ದಾದ್ರು ಕ್ರಮದಲ್ಲಿ ದೋಸೆ ಹಿಟ್ಟಿನ ತರ ಏನಾದ್ರು ಹಿಟ್ಟು ಮಾಡ್ಕೊಳಕ್ ಐಡಿಯಾ ಬಂದ್ರೆ ಮಾಡ್ಕೊಳ್ಳಿ, ಹೆಂಗ್ ಬೇಕೋ ಹಂಗ್ ದೋಸೆ ಉಯ್ಕೊಳ್ಳಿ, ಆದ್ರೆ ತಿನ್ಕೊಳ್ಳಿ. ಓಕೆ, ಇವಾಗ ಹೆಂಚು ಬಿಸಿ ಆಗಿದೆ. ಓಕೆ ಗುರುಜಿ. ಈಗ ಹೋಗೋಣ. ಓಹೋ, ನೀರ್ ದೋಸೆ ತರ ಗುರುಜಿ. ಓಹೋ ಓಹೋ, ಖಾಲಿ ದೋಸೆ ಗುರುಜಿ. ಇವಾಗ ಫಸ್ಟು ಆದ ತಕ್ಷಣ ನೀರ್ ದೋಸೆ, ಹೋಗ್ತಾ ಹೋಗ್ತಾ ಖಾಲಿ ದೋಸೆ. ಇದಕ್ಕೆ ಏನ್ ಗುರುಜಿ ಇದು? ಬಿಳಿ ಎಳ್ಳು ಏನು ಕಾಣಲ್ಲ, ಹಾಕಿ ಗುರುಜಿ. ರುಚಿಗೆ ಸಿಕ್ಕತ್ತೆ, ಬಾಯಿಗೆ ಸಿಕ್ಕತ್ತೆ, ಒಳ್ಳೆ ರುಚಿ. ಓಕೆ ಓಕೆ ಓಕೆ. ಸ್ವಲ್ಪ ಅಲ್ಲ, ನಾವು ತೋರಿಸಿರೋ ಮೆಥಡಲ್ಲೇ ನೀವೇನೋ ದೋಸೆ ಉಯ್ಕೋಬೇಕು ಅನ್ನೋ ಸೀನ್ಗಳೆಲ್ಲ ಏನಿಲ್ಲ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದನ್ನ ಯಾಗೋ ಒಂದು ಸಂಪ್ಳ ಮಾಡಿ ದೋಸೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನಾವು ಒಣಗಿಸಿದೀವಿ, ತೊಳೆದಿದ್ದೀವಿ, ಅದನ್ನು ಒಣಗಿಸಾದ್ಮೇಲೆ ಮಿಕ್ಸಿಗೆ ಹಾಕಿದ್ದೀವಿ, ಪುಡಿ ಮಾಡಿದ್ದೀವಿ, ಪುಡಿನ ಜರಡಿ ಹಿಡಿದಿದ್ದೀವಿ, ಜರಡಿ ಹಿಡಿದ ಮೇಲೆ ಸಿಕ್ಕಿರೋವಂಥದ್ದನ್ನ ತಗೊಂಬಂದು ಬಿಸಿನೀರಲ್ಲಿ ಹಾಕಿ ಕುದಿಸಿದ್ದೀವಿ, ಕುದಿಸಿದ್ನ ಒಂದು ನೈಟ್ ಇಟ್ಟಿದ್ದೀವಿ, ನೈಟ್ ಇಟ್ಟಾದ್ಮೇಲೆ ದೋಸೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಮುಚ್ಚಬೇಕದನ್ನ ಹೇಳ ಗುರುಜಿ. ಅದ್ಭುತವಾದಂಥ ದೋಸೆ, ಅದ್ಭುತವಾಗಿರೋಂಥ ದೋಸೆ, ನವಣೆಯ ದೋಸೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹೆಂಗ್ ಬನ್ನಿ ನೋಡ್ರಿ, ಕಲ್ಲರ್ ನೋಡ್ರಿ ದೋಸೆದು. ಸೊ ನವಣೆ ದೋಸೆ ವಿತ್ ಚಟ್ನಿ ಅಂಡ್ ಸಾಗು. ನವಣೆ ಸಜ್ಜೆಲಿ ರೊಟ್ಟಿ ಮಾಡೋದು ಕೇಳಿದ್ದೀರಾ? ದೋಸೆ ಮಾಡೋಕ್ಕೆ ನಮ್ಮ ಗುರುಜಿಯವ್ರು ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ದೋಸೆ ಕಲರು ಬಂದಿದೆ, ಅದಕ್ಕೊಂದು ಸಾಗು ಮಾಡಿದ್ದಾರೆ, ಅದಕ್ಕೊಂದು ಚಟ್ನಿ ಮಾಡಿದ್ದಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಏನೇನು ಮಾಡ್ಕೋಬೋದು, ಏನೇನು ಮಾಡ್ಕೊಂಡ್ರೆ ಆರೋಗ್ಯ ಇಂಪ್ರೂವ್ ಮಾಡ್ಕೋಬೋದು ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ, ನೋಡ್ಕೊಳ್ಳಿ. ಒಳ್ಳೆ ನವಣೆ ದೋಸೆ. ನವಣೆ ದೋಸೆ ಮಾಡುವ ವಿಧಾನ: ನವಣೆಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ನೆನೆಸಿ ಪುಡಿ ಮಾಡಿ ಜರಡಿ ಹಿಡಿದ ರವೆಗೆ ಉಪ್ಪು ಹಾಕಿ ಬೇಯಿಸಿ ತಯಾರಿಸಿಕೊಂಡ ಹಿಟ್ಟನ್ನು ಕಾದ ಹೆಂಚಿಗೆ ಹಾಕಿ ಮೇಲೆ ಬಿಳಿ ಎಳ್ಳು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಎರಡೂ ಕಡೆ ಬೇಯಿಸಿ. ಈಗ ಆರೋಗ್ಯಕರವಾದ ನವಣೆ ದೋಸೆ ಸವಿಯಲು ಸಿದ್ಧ. ಈ ತರ ಅಡುಗೆಗಳೆಲ್ಲ ಸಿಗುವಂತದ್ದು ಕೂಡ ಒಂದು ಹೋಟ್ಲು ಮಾಡಿದಾರಂತೆ, ಪಾಪ ತುಂಬಾ ಲಸ ನಡೀತಾ ಇದ್ರಂತೆ. ಲಾಸಲ್ಲಿದೆಯಾ? ಯಾರು ಆರೋಗ್ಯದ್ದೆಲ್ಲ ನಾಲ್ಗೆಗೆ ಸಂಬಂಧಪಟ್ಟ ವಿಚಾರ ಗುರುಜಿ. ನಾನು ಕೇಳಿದೆ, ಯಾರು ಟ್ರೈ ಮಾಡಿಲ್ವೇನಪ್ಪ ಅಂತ. ಸರ್ ಒಬ್ರು ಸುಮಾರು ಒಂದು 6 ಕೋಟಿ ಹಾಕ್ಬಿಟ್ಟು ಹೋಟ್ಲು ಮಾಡಿದ್ದಾರೆ ಸರ್, ಜನಗಳೇ ಹೋಗ್ತಾ ಇಲ್ಲ ಅಂತ. 6 ಕೋಟಿ ಅನ್ಕೊಂಡೆ, ಜನಕ್ಕೆ ಯಾವುದು ಡೈರೆಕ್ಟ್ ಹೇಳಿದ್ರೆ ಅರ್ಥ ಆಗಲ್ಲ. ಬಹಳ ಅನ್ಯಾಯ. ಅದಕ್ಕೆ ಅಟ್ಲೀಸ್ಟ್ ಒಬ್ಬೊಬ್ರಿಗಂತೂ ಅರ್ಥ ಆಗಿರುತ್ತೆ. ಅವ್ರವ್ರಿಗೆ ಪ್ರಾಬ್ಲಮ್ ಬಂದಾಗ್ಲೇನೆ ಅವ್ರವ್ರ ಪ್ರಾಬ್ಲಮ್ ಎಷ್ಟು ಸೀರಿಯಸ್ ಅಂತ ಅವ್ರಿಗೆ ಗೊತ್ತಾಗೋದು. ಎಲ್ಲರೂ ಪ್ರಾಬ್ಲಮ್ ಮಾಡ್ಕೋಬೇಡಿ, ಯಾಕಂದ್ರೆ ಎಲ್ಲ ತಪ್ಪುಗಳನ್ನು ಮಾಡುವಷ್ಟು ನಮಗೆ ಜೀವನದಲ್ಲಿ ಆಯ್ಸಿರಲ್ವಂತೆ. ಬೇರೆಯವರ ತಪ್ಪನ್ನು ನೋಡಿ ನಾವು ಕಲ್ತ್ಕೋಬೇಕಂತೆ. ಆದ್ರಿಂದ ಕೆಲವರು ಮಾಡಿರೋ ತಪ್ಪುಗಳನ್ನ ನೋಡಿಕೊಂಡು ನಾವು ಸರಿ ದಾರಿಲಿ ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ನಿಜ. ನಾನು ಇದೆಲ್ಲ ಆಲ್ಮೋಸ್ಟ್ ಆಲು ಈ ಸಿರಿಧಾನ್ಯಗಳೇ ತಿಂದೆ ಗುರುಜಿ. ಅಕ್ಕಿಗಿಂತ ಸ್ವಲ್ಪ ಟೇಸ್ಟ್ ಜಾಸ್ತಿ ಇದೆ ಅನಿಸ್ತದೆ. ಖಂಡಿತ ಇದೆ, ಡೆಫಿನೆಟ್ ಆಗಿದೆ. ನೀವು ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿ ಆಗಿಬೇಕು. ನಮ್ಮ ರಾಗಿಲೆಲ್ಲ ಸ್ವಲ್ಪ ಟೇಸ್ಟ್ ಕಡಿಮೆ ಅನ್ಸುತ್ತೆ. ನಾನು ವಾಟ್ ಐ ಫೀಲಿಂಗ್ ರಾಗಿ, ಜೋಳನೂ ಸ್ವಲ್ಪ ಕಡಿಮೆ ಅನಿಸ್ತದೆ. ಬಟ್ ಈ ಸಿರಿಧಾನ್ಯಗಳನ್ನ ಆಕ್ಚುಲಿ ತಿಂದಾಗ, ಯಾಕಂದ್ರೆ ಇಲ್ಲಿ ಬೂಟಾಟಿಕೆನೋ ಅಥವಾ ತಿಂದು ಹೇಳಿದ ತಕ್ಷಣ ಹಿಂಗೆ ಚೆನ್ನಾಗಿದೆ ಅಂತ ಹೇಳೋದು ಈ ಥರ ಸೀನ್ಗಳೆಲ್ಲ ಏನೂ ಇಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ತಿಂದು ನೋಡಿದಾಗ ಎಲ್ಲ ಸಾಕಷ್ಟು ತಿಂದಿದ್ದೀವಿ. ಗುರುಜಿ ಮಾಡಿದ್ದು, ಬೇರೆಯವ್ರು ಮಾಡಿದೆಲ್ಲ ತಿಂದು ನೋಡಿದ್ದೀವಿ. ಅಕ್ಕಿಗಿಂತ ಸ್ವಲ್ಪ ರುಚಿ ಜಾಸ್ತಿನೇ ಇದೆ. ಅಯ್ಯೋ ಕೆಟ್ಟದಾಗಿದೆ, ತಿನ್ನಕ್ಕಾಗಲ್ಲ, ಅದು ಹೆಂಗ್ ತಿಂದ್ರಪ್ಪ, ಈ ಥರ ಸೀನ್ಗಳೆಲ್ಲ ಏನೂ ಇಲ್ಲ. ಒಂದ್ಸರಿ ಆರೋಗ್ಯದಲ್ಲಿ ಒಂದು ಸ್ಪೇರ್ ಪಾರ್ಟ್ಸ್ ಕೆಟ್ಟೋದ್ರೆ ತಿರ್ಗಾ ಅದಕ್ಕೆ ರೀಪ್ಲೇಸ್ಮೆಂಟೇ ಸಿಗಲ್ಲ. ಅವಾಗ ಗೊತ್ತಾಗುತ್ತೆ ಯಾವ್ದು ತಿನ್ಬೇಕಾಗಿತ್ತು, ಯಾವ್ದು ತಿನ್ಬಾರ್ದಾಗಿತ್ತು ಅಂತ. ಅಲ್ಲಿ ತನಕ ಹೋಗ್ಬೇಡಿ. ಇರೋಷ್ಟು ದಿನ ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರ್ಬೇಕು ಅಂದ್ರೆ ಏನೇನು ತಿನ್ಕೋಬೇಕೋ ತಿನ್ಕೊಳ್ಳೋಣ, ಅಷ್ಟೇ. ವೆರಿ ಸಿಂಪಲ್. ಓಕೆ ಗುರುಜಿ. ನೋಡಿ, ಆರೋಗ್ಯಕ್ಕೆ ಸಂಗೀತ ಬಹಳ ಬಹಳ ಮುಖ್ಯ. ಗುರುಜಿ, ಅದರಲ್ಲೂ ಗರ್ಭಿಣಿ ಹೆಂಗಸರು ಇಂಪಾದಂತಹ ಕ್ಲಾಸಿಕಲ್ ಮ್ಯೂಸಿಕ್ ಓಕೆ ಗುರುಜಿ, ಕೇಳುವಂಥದ್ದು ಬಹಳ ಮುಖ್ಯ. ಓಕೆ ಗುರುಜಿ. ಈ ಸಂಗೀತ ಅಂತಂದಾಗ ನನಗೆ
ಒಂದು ಸಣ್ಣ ಹುಡುಗ ಜ್ಞಾಪಕ ಬರ್ತಾರೆ. ಹೇಳಿ, ಹೇಳಿ. ಗಿರೀಶ್ ಅಂತ ಹುಡುಗ. ಆತ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ತಂತಿ ಈ ವಾದ್ಯಗಳು. ತಂತಿ ವಾದ್ಯಗಳನ್ನ ಬಳಸ್ಕೊಂಡು 1500 ಜನನ್ನ ಕಲೆ ಹಾಕಿ ಓ. ಅವ್ರನ್ನ ಟ್ರೈನ್ ಮಾಡಿ ಓಹೋ. ಅವ್ರ ಹತ್ರ ನುಡ್ಸಿಸಿ ಒಟ್ಟಿಗೆ 1500 ಜನ ಹತ್ರ ಒಟ್ಟಿಗೆ ನುಡ್ಸಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತಿದ್ದಾರೆ. ಬೆಂಗಳೂರು ಅವಳು ಸಣ್ಣ ಹುಡುಗ, ಹೌದಾ? 35-40 ವರ್ಷ ಇರ್ಬೋದು. Okay. ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಾವು ಇನ್ನೊಂದ್ಸಲಿ ಝೀನಲ್ಲಿ ಹೇಳಿದ್ವಿ. Okay. ಆಗ 75 ಜನ ಝೀ ಮುಖಾಂತರ ಬಂದು ಓಕೆ. ಅವಾಗ ಕೀಬೋರ್ಡ್ ನುಡಿಸಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. 700 ಜನನೂ ಏನೋ ಮಾಡಿದ್ದಾರೆ. Okay, ಗುರೂಜಿ. ಈಗ ಡಬಲ್ ಆಲ್ಮೋಸ್ಟ್ 1500 ಜನ. ಸೊ ಅದನ್ನ ನುಡಿಸಿ ಒಂದು ಗಿನ್ನಿಸ್ ದಾಖಲೆ ಮಾಡಬೇಕು ಅಂತಿದ್ದಾರೆ. ಅವರು ಅವರು ಗಿರಿನಗರದಲ್ಲಿದ್ದಾರೆ. ಗಿರಿನಗರ ಗಿರೀಶ್ ಓಕೆ. ಐ ಥಿಂಕ್ ಬನಶಂಕರಿ ಓಕೆ. ಬನಶಂಕರಿಲಿದ್ದಾರೆ. ಶ್ರೀ ವೀಣಾ ವಾಣಿ ಮ್ಯೂಸಿಕ್ ಸ್ಕೂಲ್ ಅಂತ ಅವ್ರದ್ದಿದೆ. ಒಳ್ಳೆಯ ಸಾಧನೆ, ಒಳ್ಳೆಯ ಕೆಲಸ. ಮಾಡಿ. ಗಾಡ್ ಬ್ಲೆಸ್ ದೆಮ್. ಓಕೆ ಮಾಡಲಿ, ಒಳ್ಳೇದಾಗಲಿ. ಯಾರನ್ನು ನುಡ್ಸೋರು ಇಷ್ಟ ಇದ್ರೆ, ನುಡ್ಸೋರು ಇಷ್ಟ ಇದ್ರೆ ಹೋಗ್ಲಿ. ನಮ್ಮ ಕರ್ನಾಟಕದವರು ಬೆಂಗಳೂರಿನವರು ಗಿನ್ನಿಸ್ ಬುಕ್ಕಿಗೆ ಹೋಗ್ತಾರೆ ಅಂದ್ರೆ ಎಲ್ಲೋ ಒಂದು ಹೋಗಿ ಆಗಿದೆ ಒಂದ್ಸಲಿ, ಎರಡನೇ ದಾಖಲೆ. ಓಕೆ ಗುರುಜಿ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ದೇ ಕ್ಯಾನ್ ಮೀಟ್. ಓಕೆ ಗುರುಜಿ. ಓಕೆ ಸಕರೆ ಗುರುಜಿ, ಹಾ, ಚೆನ್ನಾಗಿದೆ, ತಿನ್ಬೋದು. ರೆಗ್ಯುಲರ್ ರವೆ ದೋಸೆಗೂ ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆ ಅಂತ ಅನ್ಸುತ್ತಾ? ಆನೆಸ್ಟ್ ಆಗಿ ಹೇಳಿ. ಇಲ್ಲ, ಯಾಕೆ ನೀವು ತುಂಬಾ ಇದು ವೆರೈಟೀಸ್. ರವೆ ದೋಸೆಗಿಂತ ಬೇರೆ ಇದು. ತುಂಬಾ ರುಚಿಯಾಗಿದೆ ಗುರುಜಿ ಇದು. ಸ್ವಲ್ಪ ನೀವು ಆ ಕಡೆ ಹೋಗಿರೋ ಒಂದು ತುಪ್ಪ ಹಾಕೊಂಡು ತಿನ್ಬಿಡ್ತಿದ್ದೆ. ಒಳ್ಳೆ ಅದ್ಭುತವಾದ ತುಪ್ಪ ಇತ್ತು. ಶ್ರೀಕೃಷ್ಣ ತುಪ್ಪ ಹಾಕೊಂಡು ತಿನ್ನಾಕ್ಬಿಡ್ತಿದ್ದೆ. ತುಂಬಾ ಸಖತ್ ಮಾಡ್ತಿದ್ದಾರೆ ಗುರುಜಿ. ಇವಾಗ ತಂಗ ತಿರ್ಗಾ ಕತೆ ಹೇಳ್ತಾರೆ ನೀವು. ಇಲ್ಲ ಅಲ್ಲ, ಏನಿದು ವಿಷಯ ಇಷ್ಟು ವರ್ಷ ತಿನ್ಕೊಂಬಂದು ಒಂದೇ ಸರಿ ಬಿಡ್ಬೇಕಲ್ಲ ಮುರಳಿಯವರೇ. ಏನಾಗಲ್ಲ, ಮನಸ್ಸು ಮಾಡಿದ್ರೆ ಆಗತ್ತೆ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಬಾಲಕೃಷ್ಣ ಗುರುವಿನ ಭೇಟಿ ಮಾಡಬೇಕಾದ್ರೆ 9887562292 ಅಥವಾ 26658292 ಈ ಸಂಖ್ಯೆಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮಸ್ಕಾರ. ಯಾರ್ರೀ ಬರ್ತಾ ಇರೋದು? ಮಲ್ಲೇಶ್ವರದ ಕಿಂಗ್ ಬರ್ತಾ ಇದ್ದಾರೆ. ನಮ್ಮ ಶುಚಿ ರುಚಿಯ ಇಸ್ಮೈಲ್ ಅವರು ಬರ್ತಾ ಇದ್ದಾರೆ. ಇಸ್ಮೈಲ್ ಅವರು ಬಂದು ಅದ್ಭುತವಾಗಿರುವಂಥ ಒಂದು ಅಡುಗೆನ ಮಾಡಿ ತೋರಿಸ್ತೀನಿ ಸರ್. ಒಳ್ಳೆ ಚಾಟ್ ಐಟಮ್ ಇದು, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಾಟ್ಸ್ ಅನ್ನ ಮಾಡಿಸ್ತಾ ಇದೀವಿ. ಇಸ್ಮೈಲ್ ಬನ್ರಿ. ಇಸ್ಮೈಲ್ ಏನ್ ಮಾಡ್ತಾ ಇದೀರಿ? ದಹಿ ಪಂಜಾಬಿ ಸಮೋಸ. ದಹಿ ಪಂಜಾಬಿ ಸಮೋಸ ಮಾಡಕ್ಕೆ ಏನೇನು? ಪಂಜಾಬಿ ದಹಿ ಸಮೋಸ, ಎನಿಥಿಂಗ್. ಪಂಜಾಬಿ ದಹಿ ಸಮೋಸ. Okay. ಸಮೋಸ, ಪಂಜಾಬಿ ದಹಿ ಸಮೋಸ ಏನ್ ಮಾಡ್ತಾ ಇದ್ರಿ? ಪಂಜಾಬಿ ದಹಿ ಸಮೋಸ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಹಸಿ ಬಟಾಣಿ, ಮೈದಾ ಹಿಟ್ಟು, ವನಸ್ಪತಿ, ಸಕ್ಕರೆ, ಸೇವ್, ಈರುಳ್ಳಿ, ಓಂಕಾಳು, ಅಡುಗೆ ಸೋಡಾ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಹಸಿ ಮೆಣಸಿನಕಾಯಿ, ಶುಂಠಿ, ಮೊಸರು, ಕೊತ್ತಂಬರಿ ಸೊಪ್ಪು, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದು ಹಿಟ್ಟು ರೆಡಿ ಮಾಡೋದಕ್ಕೆ ಒಂದು ಪ್ಯಾನ್ ಬೇಕು. ವನಸ್ಪತಿ ಹಾಕ್ಬೇಕು ಬಿಡಿ. ಈ ವನಸ್ಪತಿ ಹಾಕಿದ್ರೇನೆ ಅದು ಕರೆಕ್ಟಾಗಿ ಆಗೋದು. ಹೌದು. ಇಲ್ಲ ಅಂತ ಹೇಳಿದ್ರೆ ಆ ಕ್ರಿಸ್ಪಿನೆಸ್ಸು ಬರಕ್ ಚಾನ್ಸೇ ಇಲ್ಲ ಸಮೋಸಕ್ಕೆ. ಮನೇಲೆಲ್ಲ ಮಾಡ್ತೀವಿ ನಾವು ಈ ವನಸ್ಪತಿ, ಡಾಲ್ಡಾ ಪಾಲ್ಡಾ ಎಲ್ಲ ಯೂಸ್ ಮಾಡಲ್ಲ. ಆದ್ರಿಂದ ಮನೇಲಿ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬಂದಿರುತ್ತೆ, ಬಾಯಿಗೆ ರುಚಿ ಬರಲ್ಲ. ಇದೆಲ್ಲ ಕರಗೋದ್ರೆ ಇದಕ್ಕೆ ಸ್ವಲ್ಪ ಓಕೆ. ಓಂ ಕಾಳು ಇದೆಯಲ್ಲ, ಓಂ ಕಾಳನ್ನ ಕೊಡ್ತೀರಾ? ಅಂದರೆ ಅಜ್ವಾಯಿನ್ ಅಂತಾರೆ. ಓಕೆ, ಹೌದೌದು. ಇಷ್ಟೇ, ಇದು ಆಫ್ ಮಾಡ್ಬಿಡ್ಬೇಕು. ಆಫ್ ಮಾಡ್ಬಿಟ್ರಾ? ಹೌದು. ಓಕೆ ಓಕೆ. ಸಮೋಸ ಮಾಡ್ತಾ ಇದೀವಿ. ದಹಿ ಸಮೋಸ, ದಹಿ ಸಮೋಸ ಚಾಟ್, ಪಂಜಾಬಿ ದಹಿ ಸಮೋಸ ಚಾಟ್. ಏನ್ ಬೇಕಾದ್ರೆ ಹೇಳ್ಕೊಬೋದು. ಸ್ವಲ್ಪ ನೀರು. ನೀರು, ಓಕೆ. ಸೋಡಾ ಪುಡಿ, ಸೋಡಾ ಪುಡಿ. ಓಕೆ, ಅಷ್ಟೇ. ಇನ್ನು ಮೈದಾ ಹಿಟ್ಟು ಹಾಕ್ಬಿಟ್ಟು ಕಲಿಸೋದು. ಹಾಕಿ. ಕೈಯಲ್ಲೇ ಕಲಿಸ್ಕೊಬೇಕಾಗುತ್ತೆ ಬಿಡಿ, ಹಂಗಾಗಲ್ಲ ಸ್ಪೂನಲ್ಲಿ. ಸ್ವಲ್ಪ ಲೈಟ್ ಬಿಸಿ ಇರುತ್ತೆ. ಹೌದು. ಆಮೇಲೆ ತುಂಬ ಬಿಸಿ ಮಾಡಿ ಡಾಲ್ಡಾ ಹಾಕ್ಬಿಟ್ಟು ಕೈ ಹಾಕ್ಬಿಡಿ. ಓಕೆ, ಹೌದು. ತುಂಬ ಬಿಸಿ ಡಾಲ್ಡಾ ಕಳಿಸ್ಬಿಟ್ಟು ಕೈ ಸುಟ್ಕೊಂಡ್ಬಿಟ್ರೆ ಕಷ್ಟ. ಕರೆಕ್ಟ್ ಕರೆಕ್ಟ್. ಏನು ಸುಟ್ಕೊಳ್ಳೋದಲ್ಲ ಬೇಡ. ಏನಿದು? ಸಾಲ್ಟ್. ಓಕೆ, ಡನ್. ಉಪ್ಪನ್ನು ಹಾಕಿ ಕಲಿಸ್ಕೊಳ್ಬೇಕು. ಸರಿ ಇದೆಯಾ? ಇನ್ನು ಸ್ವಲ್ಪ ನೀರು ಇರಬೇಕಾ? ಸ್ವಲ್ಪ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾ? ಅದಕ್ಕಿಂತ ಇಸ್ಮಾಯಿಲ್? ಸ್ವಲ್ಪ ಗಟ್ಟಿ. ಇನ್ನೂ ಸ್ವಲ್ಪ ಗಟ್ಟಿನಾ? ಸ್ವಲ್ಪ ಗಟ್ಟಿ ಇರಬೇಕು. ಓಕೆ, ಡನ್. ಓಕೆ, ಡನ್. ಓಕೆ, ನೆಕ್ಸ್ಟ್ ಪಲ್ಯ ರೆಡಿ ಮಾಡ್ಕೊತೀನಿ. ಪಲ್ಲಿಗೆ ಸಾಕಲ್ವಾ ಇದು? ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸ್ವಲ್ಪ ತುಪ್ಪ, ಎಣ್ಣೆ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಶ್ರೀಕೃಷ್ಣ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬರ್ ಇರ್ತಕ್ಕಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಸಾಕು. ಹಸಿಮೆಣಸಿನ್ಕಾಯಿ,
ಶುಂಠಿ ಹಸಿಮೆಣಸಿನ್ಕಾಯಿ. ಚಿಕ್ಕದಾಗಿ ಕಟ್ ಮಾಡ್ಕೊಬೋದು, ತುರ್ಕೊಳ್ಬೋದು. ಓಕೆ. ಓಕೆ, ಆಮೇಲೆ ಕರಿಬೇವು ಸ್ವಲ್ಪ ಸ್ವಲ್ಪ. ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ತುಪ್ಪ ಮತ್ತು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಬಟಾಣಿ ಬಟಾಣಿನೂ ಹಾಕ್ತಾ ಇದೀವಿ. ಹಸಿ ಬಟಾಣಿ, ಅದರ್ವೈಸ್ ಫ್ರೋಸನ್ ಬೇಯಿಸಿರೋದು ಆಗುತ್ತೆ. ಇಲ್ಲ ನೆನೆಸಿ ಬೇಯಿಸ್ಕೊಂಡ್ರೂ ಆಗುತ್ತೆ. ಅದೇ ಇದು ಒಣಗಿರೋದನ್ನ. ಹೌದು, ಅದು ಆಗುತ್ತೆ, ತೊಂದರೆ. ಓಕೆ, ಆಲೂಗಡ್ಡೆ ಬೆಂದಿರೋದು, ಆಲೂಗಡ್ಡೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿರುವಂತ ಆಲೂಗಡ್ಡೆನಾ. ಚಿಲ್ಲಿ ಪೌಡರು, ಗರಂ ಮಸಾಲ. ರವಿಯವರ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಓಕೆ, ನೆಕ್ಸ್ಟು ಗರಂ ಮಸಾಲ ಬೇಕಾ? ಗರಂ ಮಸಾಲ ಪೌಡರು. ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಸಾಕಾ? ಸಾಕು. ಚೂರೇ ಧನಿಯಾ ಪೌಡರ್ ಸ್ವಲ್ಪ ಧನಿಯಾ ಪುಡಿ ಸಾಕು. ಅರಿಶಿನ ಪುಡಿ ಸ್ವಲ್ಪ, ರವಿಯವರ ಅರಿಶಿನ ಸ್ವಲ್ಪ. ಪುಡಿ. ಸಾಕು. ಓಕೆ ಸರ್, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಒಳ್ಳೆ. ಆಲೂಗಡ್ಡೆನ ಬೇಯಿಸಾಗಿದೆ, ತಿರ್ಗಾ ಏನೋ ಬೇಯಿಸುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಏನು ಬೇಡ, ಅದನ್ನ ಬೇಯಿಸಿ ಕಿವಿಚಿ ತಂದಿದ್ದಾರೆ. ಚೆನ್ನಾಗಾದರೆ ಸಾಕೋದು. ಈಗ ಏನದು? ಉಪ್ಪ, ಸಾಲ್ಟ್. ಓಕೆ. ತುಂಬಾ ಅದ್ಭುತವಾಗಿ ಒಂದು ಮಸಾಲೆ ಆಲೂಗಡ್ಡೆ ಜೊತೆ ಚೆನ್ನಾಗಿ ಫ್ರೈ ಆಗುತ್ತೆ. ಆಲೂಗಡ್ಡೆ ಮಸಾಲೆ ರೆಡಿ ಆಯ್ತು. ಕೆಲವೇ ನಿಮಿಷಗಳಲ್ಲಿ ಸಮೋಸ ರೆಡಿ ಆಗುತ್ತೆ, ಆಮೇಲೆ ದಹಿ ರೆಡಿ ಆಗುತ್ತೆ, ಎಲ್ಲ ರೆಡಿ ಆಗುತ್ತೆ. ಒಳ್ಳೆ ಚಾಟು ನಮ್ಮ ಮುಂದೆ ಬರುತ್ತೆ. ಅಲ್ಲೇ ರೆಡಿ ಆಗೋಯ್ತು. ಬೇಕಂದ್ರೆ ಕಡೆಯಲಾಗಿ ಸ್ವಲ್ಪ ನಿಂಬೆಹಣ್ಣ ಇಂಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಫ್ ಮಾಡಿ ಸರ್. ನೆಕ್ಸ್ಟ್ ಏನು? ಸಮೋಸ ಇದು ರೆಡಿ ಪಟ್ಟಿ ರೆಡಿ ಮಾಡ್ಕೊಳ್ಳಿ. ಸಾಧಾರಣ ಅಂದಾಜಿ ಒಂದು ಬೌಲ್ ಕಟ್ ಮಾಡ್ಕೊಬೇಕು ಚಿಕ್ಕದಾಗಿ, ಓಕೆ, ಮೀಡಿಯಂ ಸೈಜು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಉದ್ದಕ್ಕೆ ಲರ್ಸ್ಕೊಬೇಕು. ಹೊಸ್ಕೊಳ್ಳಿ. ಒಂದೇ ಥರ ಉದ್ದಕ್ಕೆ ಒಂದು ಲೈನ್ ಇದೆ, ಒಂದೇ ಇದು. ಒಂದ್ರಲ್ಲಿ 2 ಸಮೋಸನಾ? ಒಂದರಲ್ಲಿ 2 ಕಟ್ ಮಾಡಬೇಕು ಮಧ್ಯ. ಓಕೆ 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 ಓಕೆ. 1000 ಕಟ್ಲೆ ಸಮೋಸ ಮಾಡ್ತೀವಿ ಅಲ್ಲಿ. 1000 ಗಟ್ಟಲೆ ಮಾಡ್ತೀರಾ? ಆರ್ಡ್ರ್ ಬಂದರೆ ವೆರಿ ಗುಡ್. ಕಟ್ ಮಾಡಬೇಕು ಮಧ್ಯಕ್ಕೆ. ಮಾಡ್ಕೊಳ್ಳಿ. ಪಟ್ಟಿ Line ಸಮೋಸ, ಚಿಕ್ಕ ಚಿಕ್ಕ ಸಮೋಸನಾ? ಪಟ್ಟಿ ಸಮೋಸ ಇದು ಪಂಜಾಬಿ ಸಮೋಸ. ಇದು ಪಂಜಾಬಿ ಸಮೋಸ. ಹೌದು. ಸಮೋಸ ಕಟ್ಟೋದು, ಸಮೋಸ ಕಟ್ಟೋದು ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ತುಂಬಾ ಈಸಿ. ಎಸ್, ಓಕೆ. ಫಿಲ್ಲಿಂಗ್ ಮಾಡ್ಕೊಂಡು ಟಕ 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 ಈ- ಟಕ್. ಈ ಜಾಗನ ಏಯ್, ನಿಧಾನಕ್ಕೆ ಮಾಡ್ರಿ. ಒಳ್ಳೆ ಕತೆ ಆಯ್ತು ನಿಮ್ದು. ವಾ, ಇಷ್ಟೇ ತಾನೇ? ನಿಧಾನಕ್ಕೆ ಮಾಡ್ರಿ. ಓಕೆ. ಇಷ್ಟೇ, ಅದು ಈಸಿ. ನಿಧಾನಕ್ಕೆ ಮಾಡ್ರಿ. ನೋಡಿ ಒಂದು ನೋಡಿ. ಒಂದು ಓಕೆ. 2 fold. ಬಟ್ನ ತಿರ್ಗಾ ಒಳಗಡೆ ಒಂದು ಸ್ಟಫಿಂಗು. ಸ್ಟಫಿಂಗ್. ಅದಾದ ತಕ್ಷಣ ಮೇಲ್ಗಡೆ ಈ ನೀರು ಜಾಗಕ್ಕೆ ಪುಟ್ಟಿಂಗು. ನೀರು ಈ ಥರ. ನೀರು ಹಾಕೊಂಡ 1 2 3. ಓ, ಬೇಡಿ, ನಾವು ಮಾಡ್ಕೋತೀವಿ. ಮಾಡಿ. ಅಷ್ಟೇ. ಸೋ ಬ್ಯೂಟಿಫುಲ್. ಸೊ ಎಲ್ಲ ಒಂದೇ ಥರ ಬಂತು ನೋಡಿ. ಎಸ್ ಸರ್, ಚೆಕ್ ಮಾಡಿ. ಅದು ಎಪ್ಪರ ಇಲ್ವಾ? ಹೌದು, ತುಂಬ ಬಿಸಿ ಬೇಡ. ಓಕೆ. ಸ್ವಲ್ಪ ಹದ ಕಾವಿರ್ಬೇಕು ಸಮೋಸಕ್ಕೆ. ತುಂಬ ಬಿಸಿ ಇದ್ರೆ ಕಲರ್ ಒಳಗಡೆ ಚೇಂಜ್ ಆಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಓಕೆ. ಕಪ್ಪು ಒಂದ್ಬಿಡುತ್ತೆ ಸಮೋಸ. ಓಕೆ. ಸ್ವಲ್ಪ ಕ್ರಿಸ್ಪಾಗಿ ಬರಬೇಕಾದ್ರೆ ಓಕೆ. ಬಿಸಿ ಮೀಡಿಯಮ್ ಆಗಿರ್ಬೇಕು ಅಷ್ಟೇ. ಇವಾಗ ಪುದೀನ ಚಟ್ನಿ. ಓಕೆ. ಹಸಿಮೆಣಸಿನ್ಕಾಯಿ, ಓಕೆ. ಪುದೀನ ಸೊಪ್ಪು ಓಕೆ. ಸ್ವಲ್ಪನೇ, ಕೊತ್ತಂಬರಿ ಸೊಪ್ಪು ಓಕೆ. ಸ್ವಲ್ಪ, ಸ್ವಲ್ಪ ಬೆಲ್ಲ, ಓಕೆ. ಕಡಲೆಪಪ್ಪು ಓಕೆ. ಸ್ವಲ್ಪ, ಶುಂಠಿ ಓಕೆ. ಚೂರೇ ಚೂರು, ಸಾಲ್ಟು. ಓಕೆ. ಇದನ್ನು ಸ್ವಲ್ಪ ತಿರುಗಿಸ್ಬೇಕಾಗುತ್ತೆ. ಓಕೆ ಓಕೆ, ತಿರ್ಸೋಣ. ಹಾ, ಕ್ರಿಸ್ಪಾಗಿ ಬರ್ತಾ ಇದೆ ನೋಡಿ, ಕಲರ್ ಚೆನ್ನಾಗಿ. ಕಲರ್ ಒಳ್ಳೆ ಕಲರ್ ಬರ್ತಾ ಇದೆ, ಸ್ವಲ್ಪ ಇನ್ನೂ ಅದ್ಭುತವಾದಂಥ ಕಲರು. ಓಕೆ ಸರ್, ಓಕೆ. ರುಬ್ಕೊಳ್ಳಿ. ಪುದೀನ ಚಟ್ನಿ ರೆಡಿ. ಒಳ್ಳೆ ಕ್ರಿಸ್ಪಿ ಆಗ್ತಾ ಇದೆ. 2 ಕಡೆನೂ ಬೇಯಿಸ್ತಾ ಇದ್ದಾರೆ. ಅದ್ಭುತ ಆಗಿದೆ, ಸೂಪರ್ ಆಗಿ ಬರ್ತದೆ. ಸಖತ್ತ ಬಂದಿದೆಯಲ್ಲ, ಒಳ್ಳೆ ಕಲರ್, ಮಾತಾಡಂಗಿಲ್ಲ. ಹಟ್ಸನ್ ಕರ್ಡ್ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ. ಹಾ, ಸಕ್ಕರೆ ಒಂಚೂರು, ಸ್ವಲ್ಪ ಶುಗರ್ ಮಿಕ್ಸ್ ಮಾಡಬೇಕು ಮೊಸರಿಗೆ. ಯಾಕಂದ್ರೆ ಗಟ್ಟಿಯಾದಂಥ ಹಟ್ಸನ್ ಕರ್ಡ್ಗೆ ಸ್ವಲ್ಪ ಶುಗರ್ ಹಾಕ್ತಾ ಇದ್ದಾರೆ. ಅದರಲ್ಲಿ ಹುಳಿ ಇರುತ್ತಲ್ಲ ಮೊಸರಿಗೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಆಫ್ ಮಾಡ್ಬೋದು ಅನ್ಸ್ತದೆ. ಬ್ರೌನಿಶ್ ಬರ್ತದೆ. ಕರೆಕ್ಟ್ ಬರ್ತಿದೆ ಸರ್, ಕರೆಕ್ಟ್ ಕಲರ್ ಬಂತಿವ. ಗೋಲ್ಡನ್ ಕಲರ್. ಕಲರ್ ಬಂತಲ್ಲ? ಓ, ಗೋಲ್ಡನ್ ಫ್ರೈ, ಸೂಪರ್ ಕಲರ್. ವೆರಿ ಗುಡ್. ಓಕೆ. ಮೊಸರಿಗೆ ಬೀಟ್ ಮಾಡ್ಕೊಂಡು ನೀಟಾಗಿ ಸಾಕು ಶುಗರ್ ಜೊತೆ ಓಕೆ. ಕಲಿಸ್ಕೊಂಡ್ರೆ ಓಕೆ ಸರ್, ಸೊ ಇನ್ನೂ ಚೆನ್ನಾಗಿ ಬರುತ್ತೆ ನೀಟಾಗಿ. ಸಮೋಸ ಇದನ್ನ ಕಟ್ ಮಾಡ್ಕೊಬೇಕು. ಮಾಡ್ಕೊಳ್ಳಿ. ಕಟ್ ಆಗುತ್ತಾ? ಲೈಟಾಗಿ ನೋಡಿ, ಬಿಸ್ಕೆಟ್ ಥರ ಕಟ್ ಆಗುತ್ತೆ ಸರ್ ನೋಡಿ. ವೆರಿ ಗುಡ್. ಏನಿಲ್ಲ ನೋಡಿ, ಕ್ರಿಸ್ಪ್ ಆಗಿದೆ.
ಪುದೀನ ಚಟ್ನಿ ಸ್ವಲ್ಪ ಲೈಟಾಗಿ ಹಿಂಗೆ ಅದ್ರ ಮೇಲೆ ಓಕೆ ಮೊಸರು ಮೇಲೆ ಆಮೇಲೆ ಮೇಲ್ಗಡೆ ಸ್ವಲ್ಪ ಸೇವ್ ಹಿಂಗೆ ಉದುರಿಸ್ಕೊಂಬಿಡು ಈ ಥರ. ವೆರಿ ಗುಡ್. So, ಪಂಜಾಬಿ ದಹಿ ಸಮೋಸ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅದ್ಭುತವಾಗಿರುವಂಥ ಸಮೋಸನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪಂಜಾಬಿ ದಹಿ ಸಮೋಸ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಶುಂಠಿ, ಕರಿಬೇವು, ಹಸಿ ಬಟಾಣಿ, ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ತಯಾರಿಸಿಕೊಳ್ಳಿ. ಬಾಣಲಿಗೆ ವನಸ್ಪತಿ ಹಾಕಿ ಅದು ಕರಗಿದ ಮೇಲೆ ಓಂಕಾಳು, ನೀರು, ಅಡುಗೆ ಸೋಡಾ, ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ, ಉಪ್ಪು, ನೀರು ಹಾಕಿ ಕಲಸಿದ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಮಧ್ಯಕ್ಕೆ ಕಟ್ ಮಾಡಿ. ಇದನ್ನು ಕೋನ್ ರೀತಿಯಲ್ಲಿ ಸುತ್ತಿ ಒಳಗೆ ಮಸಾಲ ತುಂಬಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಕರಿದ ಸಮೋಸವನ್ನು ಕಟ್ ಮಾಡಿ ಪುದೀನ ಚಟ್ನಿ, ಸಕ್ಕರೆ ಹಾಕಿದ ಮೊಸರು, ಈರುಳ್ಳಿ, ಸೇವ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ಪಂಜಾಬಿ ದಹಿ ಸಮೋಸ ರೆಡಿ ಟು ಈಟ್. ಓಕೆ ಇಸ್ಮೈಲ್, ಟೇಸ್ಟ್ Yes, ಮಾಡೋದಾ? sir. ಧಾರಾಳವಾಗಿ ಸರ್, ಖಂಡಿತ. ಮೋಸ್ಟ್ಲಿ ನಿಮ್ಮ ಅಂಗಡಿಯಲ್ಲಿ ಮಾಡೋದಕ್ಕಿಂತ ರುಚಿಯಾಗಿದೆ ಅಂತ ನೀನು ಅನ್ನಿಸ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿದೆ. ಅದ್ಭುತವಾಗಿದೆ. Thank you, ಥ್ಯಾಂಕ್ sir. ಯು. ಒಳ್ಳೆ ಒಂದು ಚಾಟ್ಸು. ಥ್ಯಾಂಕ್ ಯು ಸರ್. ಚಾಟ್ ಐಟಮ್ಗಳೆಲ್ಲ ಮಾಡಬೇಕಂದ್ರೆ ಕ್ರಮ, ಪದ್ಧತಿ, ಅಳತೆ ಅಳತೆ, ತೂಕ ಎಲ್ಲ ಕರೆಕ್ಟಾಗಿರ್ಬೇಕು. ಇರಬೇಕು. ಸ್ವಲ್ಪ ಮಿಸ್ ಆಯ್ತು ಅಂದ್ರು ಅವತ್ತಿನ ದಿನದಲ್ಲಿ ಹಾಳಾಗ್ಬಿಡುತ್ತೆ. ಓಕೆ, ಸಮೋಸ, ಚಾಟ್ ತಿನ್ಬೇಕು, ಚೈನೀಸ್ ತಿನ್ಬೇಕು, ಏನಾದರೂ ತಿನ್ಬೇಕು ಈ ಥರದ್ದು ಸಾಯಂಕಾಲದ ಹೊತ್ತು ಅಂತ ಅನ್ಕೊಂಡ್ರೆ ರುಚಿ. ಫೋನ್ ನಂಬರ್ ತೊಗೊಳ್ಳಿ, ಹೇಳಿ ಸರ್. ಫೋನ್ ನಂಬರ್ ಸರ್ 944 944 88 88 04 04 902. 902 ಫೋನ್ ಮಾಡಿದ್ರೆ ಇಸ್ಮೈಲ್ ಅವರು ಸಿಗ್ತಾರೆ. ಥ್ಯಾಂಕ್ ಯು ಇಸ್ಮೈಲ್. ಥ್ಯಾಂಕ್ ಯು ಸರ್. Thank you, ಆಲ್ ದಿ sir. ಬೆಸ್ಟ್. ಚೆನ್ನಾಗಾಗಲಿ. Thank you. ದೇವ್ರು ಒಳ್ಳೇದು ಮಾಡ್ತಾನೆ. Thank you, sir. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ